ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ನೀವೆಲ್ಲ ಸೇರಿದ್ದೀರಿ. ಮಧ್ವಾಂತರ್ಗತ ವೇದವ್ಯಾಸ ಎಂಬ ಹಾಡಿನ ಕೃತ್ಯವನ್ನು ಚಿಂತನೆ ಮಾಡೋಣ ಅಂತ ಹೇಳಿದೆ. ನಾನು ಯಾಕೆ ಈ ಕೃತ್ಯವನ್ನೇ ತಗೊಂಡೆ ಅಂತಂದ್ರೆ, ಅವರು ನಿರೂಪಣೆ ಮಾಡ್ಬೇಕಾದ್ರೆ ಒಂದು ತಪ್ಪು ಹೇಳಿದ್ರೆ, ಒಂದು ವಿಶ್ವಪ್ರಿಯ ತೀರ್ಥರು ಅವರ ಕರಸಂಜಾತರು ವಿಶ್ವಪ್ರಸನ್ನರು ಅಂತ ಹೇಳಿದ್ರು. ಕರಸಂಜಾತರು ಅಲ್ಲ, ಅವರ ವಿದ್ಯಾ ಶಿಷ್ಯರು ಹೌದು. ಅಂದ್ರೆ ನಾನು ವಿದ್ಯಾಪೀಠದಲ್ಲಿ ಓದ್ತಾ ಇದ್ದೇನೆ, ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಓದ್ತಾ ಇದ್ದೇನೆ. ಅಲ್ಲಿಯ 8ನೇ ವರ್ಷದ ವಿದ್ಯಾರ್ಥಿ ನಾನೀಗ. ಅಲ್ಲಿ ನನಗೆ ಆಗಾಗ ನಮ್ಮ ವೇದಸ್ವಾಮಿಗಳು ಓದಿದ್ದು ಎಲ್ಲಿ ಅಂತಂದ್ರೆ, ಈ ಆದರ್ಶ ಗುರುಕುಲ ಅಂತ ಹೇಳಿ ಅದಮಾರ ಮಠದಲ್ಲಿ ಇತ್ತು. ಅಲ್ಲಿ ಓದಿದ್ದು ಈಗಿನ ಪೇಜಾರ ಸ್ವಾಮಿಗಳು. ಈಗ ಪೇಜಾರ ಸ್ವಾಮಿಗಳ ಕೆಳಗೆ ನಾನು ಓದ್ತಾ ಇದ್ದೇನೆ. ಅದರಿಂದ ಅವರ ಗುರುಗಳು ಯಾರು? ವಿಶ್ವಪ್ರಿಯ ತೀರ್ಥರು ಹೌದು. ಅವರು ನನಗೆ ಕೆಲವೊಮ್ಮೆ ವಿದ್ಯಾರ್ಥಿ ಬಂದಾಗೆಲ್ಲ ನಾನು ಅವರ ಹತ್ರ ಹಲವಾರು ಮಂತ್ರಗಳನ್ನು ಉಪದೇಶ ತಗೊಂಡಿದ್ದೇನೆ. ಅವರು ಮಂತ್ರೋಪದೇಶ ಮಾಡ್ಬೇಕಾದ್ರೆ, ಈಗ ಒಂದು ಮಂತ್ರ ಉಪದೇಶ ಮಾಡ್ಬೇಕಾದ್ರೆ ಏನು, ಒಂದು ಋಷಿ ಅಂತ ಹೇಳ್ತೇವೆ, ಆಮೇಲೆ ಛಂದಸ್ಸು ಅಂತ ಒಂದು ಹೇಳ್ತೇವೆ, ಆಮೇಲೆ ದೇವತೆ ಅಂತ ಹೇಳುವ ಕ್ರಮ. ಈ ದೇವತೆ ಹೇಳುವಾಗ, ಈಗ ವೇದವ್ಯಾಸ ಮಂತ್ರ ಆದರೆ ದೇವತೆ ಹೇಳ್ಬೇಕಾದ್ರೆ ನಮ್ಮ ಅದಮಾರ ಮಠದ ದೊಡ್ಡ ಸ್ವಾಮಿಗಳು ಅವರು ನಂಗೆ ಉಪದೇಶ ಮಾಡ್ಬೇಕಾದ್ರೆ ಹೇಗೆ ಹೇಳ್ತಿದ್ರಂದ್ರೆ, ಮಧ್ವಾಂತರ್ಗತ ವೇದವ್ಯಾಸೋ ದೇವತಾ, ಮುಂದಿನ ಋಷಿ ಛಂದಸ್ಸು ವ್ಯಾಮ್ ಹೃದಯ ಅದೆಲ್ಲ ಮುಂದಿನ ಹೇಳ್ಕೊಡ್ತಾ ಇದ್ರು. ಈ ರೀತಿಯಾಗಿ ಉಪದೇಶ ಮಾಡಿದ್ರು. ಯಾಕೆ ಈ ರೀತಿ ಮಧ್ವಾಂತರ್ಗತ ಅಂತ ಇವರು ಬೇರೆ ಸ್ವಾಮಿಗಳು ಬೇರೆ ಸ್ವಾಮಿಗಳ ಹತ್ರ ಉಪದೇಶ ತಗೊಂಡಾಗ ಅವರು ನೇರ ದೇವತೆಗಳನ್ನ ಹೇಳುದೆಲ್ಲ ನೋಡಿದ್ದೆ. ಇವರು ಹೇಳ್ಬೇಕಾದ್ರೆ ಮಧ್ವಾಂತರ್ಗತ ಅಂತ ಎಲ್ಲಾ ದೇವತೆಗಳು ಹೇಳ್ಬೇಕಾದ್ರೂ ಮಧ್ವಾಂತರ್ಗತ ಅಂತ ಹೇಳ್ತಾ ಇದ್ರು. ಯಾಕೆ ಈ ರೀತಿ ಇವ್ರು ಹೇಳ್ತಾರೆ ಅಂತಂದಾಗ, ಸ್ವಲ್ಪ ಹಿಂದೆ ಹೋಗೋಣ. ಇವರ ಗುರುಗಳು ಇವರು ಉಪಾಸನೆ ಮಾಡೋದು ಯಾರನ್ನು? ವಾದಿರಾಜರನ್ನು ಪೂಜೆ ಮಾಡ್ತಾರೆ. ಹೇಗೆ ಪೂಜಿಸ್ತಾರೆ? ಪ್ರಾಣದೇವರ ಪಕ್ಕದಲ್ಲೇ ಇಟ್ಟು ಪೂಜಿಸ್ತಾರೆ. ಅಂದ್ರೆ ಭಾವಿ ಸಮೀರರು ಅಂತ ಪೂಜಿಸ್ತಾರೆ. ಭಾವಿ ಸಮೀರ ಅಂತ ಪೂಜಿಸ್ತಿರ್ಬೇಕಾದ್ರೆ ಹಾಗಾದ್ರೆ ಪ್ರಾಣದೇವರ ನಂತರ ಬರುವುದು ವಾದಿರಾಜರು ಅಂತ ಗೊತ್ತಾಯ್ತು. ಇವರು ಈಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಮಾತು. ಹಾಗಾದ್ರೆ ದೇವರನ್ನ ತೋರಿಸ್ಕೊಳ್ಳಿಕ್ಕೆ ಗುರುಗಳು ಬೇಕು. ಮಾರ್ಗದಲ್ಲಿ ನಡೆದ್ರೆ ನಮ್ಗೆ ಮುಕ್ತಿ ದೊರೆಯುತ್ತೆ. ಹಾಗಾದ್ರೆ ನಮ್ಮ ಗುರುಗಳು ಯಾರು? ವಿಶ್ವಪ್ರಸನ್ನ ತೀರ್ಥರು. ಅವರಿಗೆ ವಿದ್ಯಾ ಗುರುಗಳು. ಆ ಕಡೆ ಇನ್ನೊಂದು ಕಡೆ ಬೇಜಾರ ಸ್ವಾಮಿಗಳು ವಿಶ್ವೇಶ ತೀರ್ಥರು ಹೌದು. ಅವರ ನಂತರದಲ್ಲಿ ಚಿಕ್ಕವರು, ಅವ್ರಿಗಿಂತ ಚಿಕ್ಕವರು, ಇವ್ರಿಗಿಂತ ದೊಡ್ಡವರು. ನನಗೂ ಗುರುಗಳು, ಮಂತ್ರಗಳ ಉಪದೇಶ ಕೊಡುವ ಮೂಲಕ ಗುರುಗಳು ವಿಶ್ವಪ್ರಿಯ ತೀರ್ಥರು, ಅದಮಾರ ಮಠದ ದೊಡ್ಡ ಸ್ವಾಮಿಗಳು. ಇವರು ಅವರಿಗೆ ಈಗ ಯಾರನ್ನು ಉಪಾಸನೆ ಮಾಡ್ತಾರೆ? ವಾದಿರಾಜರನ್ನು ಉಪಾಸನೆ ಮಾಡ್ತಾರೆ. ಅವರು ಈಗ ಗುರುಗಳು. ಹಾಗಾದ್ರೆ ಆ ಗುರುಗಳು ಅವ್ರೇನು ಉಪದೇಶ ಮಾಡಿದ್ರು? ದೇವರನ್ನ ತೋರಿಸ್ಕೊಡಿ ಅಂತಂದಾಗ ಅವರು ಉಪದೇಶ ಮಾಡಿದ್ದು ಮಧ್ವಾಂತರ್ಗತ ವೇದವ್ಯಾಸ ಅಂತ ಆರಂಭಿಸಿದ್ರು. ಯಾಕೆ ಈ ರೀತಿ ನೇರ ವೇದವ್ಯಾಸ ಅಂತ ಹೇಳಿ ಆರಂಭಿಸಬಹುದಿತ್ತು? ಹಾಡನ್ನ ಬೇರೆ ರೀತಿಯಾಗಿ ಆರಂಭಿಸಬಹುದಿತ್ತು. ಯಾಕೆ ಮಧ್ವಾಂತರ್ಗತ ಅಂತ ಒಂದು ಪದವನ್ನು ಮಧ್ಯಕ್ಕೆ ಇಟ್ಕೊಂಡ್ರು ಅಂತಂದ್ರೆ, ಈಗ ಸೂರ್ಯ ಇರ್ತಾನೆ. ಸೂರ್ಯನನ್ನ ನಾವು ನೇರ ನೋಡ್ತೇವೆ ಅಂತಂದ್ರೆ ಆಗತ್ತಾ? ಆಗುದಿಲ್ಲ, ನಮ್ಮ ಕಣ್ಣು ಹಾಳಾಗುತ್ತೆ. ಹಾಗೆ ನಾವು ದೇವರನ್ನ ನೇರ ಪೂಜಿಸ್ತೇವೆ, ನಾವು ನೇರ ಸಂಪರ್ಕಿಸ್ತೇವೆ ಅಂತಂದ್ರೆ ಅದು ಆಗುದಿಲ್ಲ. ಯಾಕೆ ಅಂತಂದ್ರೆ ನಾವು ಹಾಳಾಗೋಗ್ತೇವೆ. ನಾನೇ ದೇವರನ್ನು ಪೂಜಿಸ್ತೇನೆ, ನಾನೇ ಎಲ್ಲ ಮಾಡ್ತೇನೆ ಅಂತಂದಾಗ ನಮ್ಗೆ ಆಗುದಿಲ್ಲ. ಅದು ನಮ್ಗೆ ಆ ಶಕ್ತಿಯೂ ಇಲ್ಲ. ಹೇಳ್ಕೊಂಡ್ ಬೇಕಾದ್ರೆ ಹಾರಾಡ್ಲಿಕ್ಕೆ ಬರುತ್ತೆ, ನಮ್ಗೆ ಅದು ವಾಸ್ತವ ಆಗುದೇ ಇಲ್ಲ. ಹಾಗೆ ಇಲ್ಲಿ ನಮ್ಗೆ ಉಪಾಸನೆ ಮಾಡ್ಬೇಕಂತಾದ್ರೆ ದೇವರನ್ನ ಮಧ್ಯಕ್ಕೊಂದು ಬೇಕು. ನಮ್ಗೆ ನೇರ ಶಕ್ತಿ ಇಲ್ಲ ದೇವರನ್ನ ಸಂಪರ್ಕಿಸ್ಲಿಕ್ಕೆ. ಹೇಗೆ ಈಗ ನಮಗೆ ನೇರ ನಿಮ್ಮ ಮುಂದೆ ಕೂತು ನಾನು ಹೇಳಲಿಕ್ಕೆ ಆಗ್ತಿಲ್ಲ, ನಿಮಗೆ ನೇರ ಕೇಳಲಿಕ್ಕೆ ಆಗ್ತಿಲ್ಲ, ಮಧ್ಯಕ್ಕೊಂದಿದೆ. ಅದ್ಯಾವ್ದು? ಈಗ ಫೋನ್ ನಮ್ಮ ಮಧ್ಯದಲ್ಲಿ ಇದೆ. ಈ ಫೋನ್ ಏನ್ ಮಾಡ್ತಾ ಇದೆ? ನಮ್ಮನ್ನ ಕನೆಕ್ಟ್ ಮಾಡ್ತಾ ಇದೆ. ಹಾಗೆ ನಾವು ದೇವರ ಜೊತೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಮಗೆ ಮಧ್ಯಕ್ಕೊಂದು ಫೋನ್ ಅಂತ ಬೇಕು. ಆ ಫೋನ್ ಯಾರು? ಮಧ್ವಾಚಾರ್ಯರು ನಮ್ಗೆ ಆ ಫೋನ್. ಅದೇ ರೀತಿ ಈಗ ಅದಕ್ಕೋಸ್ಕರ ಏನ್ ಮಾಡಿದ್ರು? ನಮ್ಮನ್ನ ಕನೆಕ್ಟ್ ಮಾಡ್ಲಿಕ್ಕೆ ಮಧ್ವರನ್ನ ತಂದ್ರು ವಾದಿರಾಜರು. ಏನು? ಮಧ್ವಾಂತರ್ಗತ ವೇದವ್ಯಾಸ ಅಂತ ಆರಂಭಿಸಿದ್ರು. ಈ ರೀತಿ ಆರಂಭಿಸಿದಾಗ ಏನಾಯ್ತು? ನಮಗೆ ಮಧ್ವರು ಕನೆಕ್ಷನ್ ಕೊಟ್ರು, ದೇವರಿಗೆ ನಮಗೆ ಕನೆಕ್ಷನ್ ಕೊಟ್ರು. ಕನೆಕ್ಷನ್ ಕೊಟ್ಟಾಗ ಏನಾಯ್ತು? ನಮಗೆ ದೇವರ ಹತ್ರ ಸಂಪರ್ಕ ಸಿಕ್ತು. ನಾವೆಲ್ಲರೂ ಏನಂತಂದ್ರೆ ವಿಷಯಕ್ಕೆ ಸೀದಾ ಫೋನ್ ಮಾಡ್ತೀವಿ. ಈಗ ಹೆಲೋ ಅಂತ ಹೇಳಿ ಆರಂಭಿಸ್ತೇವೆ. ಏನ್ ಕೆಲಸ ಕೆಲವೊಮ್ಮೆ ಸೀದಾ ಹೇಳ್ತೇವೆ, ಇಲ್ಲ ಸುತ್ತು ಬಳಸಿ ಮಾತಾಡ್ತೇವೆ. ಈಗ ನೇರ ಮಾತಾಡ್ಲಿಕ್ಕೆ ಆರಂಭಿಸಿದ್ರು. ಏನ್ ಬೇಡ್ಬೇಕು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ವಾದಿರಾಜರ ಹಾಕೊಟ್ರು ಮುಂದೆ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಅಂತ ಹಾಕಿ ಕೊಟ್ರು.
ಏನು ಕಾಯ ಶುದ್ಧ ಮೂರ್ತಿಯ ಸರ್ವೇಶ ಅಂತಂದ್ರು. ಈಗ ವೇದವ್ಯಾಸ ದೇವರು ಅಂತ ಹೇಳ್ತಾ ಇದೀವಿ. ನೋಡಿದ್ರೆ ಒಮ್ಮೆಗೆ ಕಾಯುವ ಅಂತ ನೇರ ಒಂಥರ ಏಕವಚನ ತರ ಹೋದ್ವಿ. ಒಂಥರ ಏಕವಚನ ತರ ಹೋದ್ವಿ. ಏನಿದು ಈ ರೀತಿ ಅಂತಂದ್ರೆ, ಈಗ ನಾವ್ ಏನ್ ಮಾಡ್ತೇವೆ, ರಾಮಕೃಷ್ಣ ಅವತಾರಗಳನ್ನ ಹೇಗ್ ಕರಿತೇವೆ ಅಂತಂದ್ರೆ, ರಾಮ ಬಂದ, ಕೃಷ್ಣ ಬಂದ ಅಂತ ಈ ರೀತಿಯಾಗಿ ಸುಲಭವಾಗಿ ಕರೀತೇವೆ. ಯಾಕೆ? ಸ್ವಲ್ಪ ಸಲಿಗೆ ಇದೆ ನಮ್ಗೆ. ಆದ್ರೆ ವೇದವ್ಯಾಸರು ಆಗ್ಬೇಕಾರೆ, ನರಸಿಂಹ ದೇವರು ಆಗ್ಬೇಕಾರೆ ಅವರನ್ನ ದೇವರು ಅಂತ ಕರೆದು ಹೆದರಿಕೊಳ್ತೇವೆ ಒಂದ್ ಸ್ವಲ್ಪ. ಯಾಕೆ? ಒಂದ್ ಸ್ವಲ್ಪ ದೊಡ್ಡವರು ಅಂತ ಒಂದು ರೀತಿ ಭಯ ಪಡ್ತೇವೆ. ಇಲ್ಲಿ ಯಾಕೆ ಈ ರೀತಿ ಕರೆದ್ರು? ಕಾಯಬೇಕು ಅಥವಾ ಏನಾದ್ರು ಒಂದು ಸ್ವಲ್ಪ ಗೌರವ ಜಾಸ್ತಿ ಕೊಡ್ಬೇಕಿತ್ತಲ್ಲ ಅಂತಂದ್ರೆ, ಯಾಕೆ ಅಂತಂದ್ರೆ ನಮ್ಗೆ ಅಭೇದದ ಚಿಂತನೆಯನ್ನು ತಂದು ಕೊಟ್ಟಿರುವ ವಾದಿರಾಜರು. ಏನು ಅಭೇದ ಚಿಂತನೆ ಅಂತಂದ್ರೆ, ರಾಮ ಬೇರೆ ಅಲ್ಲ, ಮುಂದೆ ಬರುವ ಕೃಷ್ಣ ಬೇರೆ ಅಲ್ಲ, ಈ ವೇದವ್ಯಾಸರು ಬೇರೆ ಅಲ್ಲ, ಎಲ್ಲವೂ ವಿಷ್ಣುವಿನ ಅವತಾರವೇ, ವಿಷ್ಣುವೇ ಆಗಿದ್ದಾರೆ. ಆದ್ರಿಂದ ಅಭೇದ ಇದೆ, ಎಲ್ಲರಿಗೂ ಅಷ್ಟೇ ಸಾಮರ್ಥ್ಯ, ಎಲ್ಲರೂ ಪೂರ್ಣರಾಗಿದ್ದಾರೆ. ಆದ್ರಿಂದ ನಮ್ಗೆ ಏನು ಚಿಂತನೆ ಮಾಡ್ಬೇಕಾದ್ರೆ ಒಂದೇ ಅಂತ ಚಿಂತಿಸ್ಬೇಕು. ಅದಕ್ಕೆ ಸಲಿಗೆಯಿಂದ ಈಗ ಫೋನಲ್ಲಿ ಮಾತಾಡ್ತೇವೆ, ಈಗ ದೊಡ್ಡವರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ, ನಮಗೆ ನೇರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ಸಲಿಗೆಯನ್ನ ರಾಮಕೃಷ್ಣರ ನೆನಪು ಮಾಡಿದ್ರು. ಆ ರಾಮಕೃಷ್ಣರು ಬೇರೆಲ್ಲ, ಇವರು ಬೇರೆಲ್ಲ ಅಂತ ನೆನಪು ಮಾಡಿಕೊಟ್ಟಿದ್ದಕ್ಕೆ ಏನಾಯ್ತು, ಮಾತಾಡ್ಲಿಕ್ಕೆ ಸುಲಭ ಆಯ್ತು ದೇವರಿಗೆ. ನಮಗೆ ದೇವರನ್ನು ಮಾತಾಡ್ಲಿಕ್ಕೆ, ಅದಕ್ಕೆ ನೇರ ಏನು ಕೇಳಿದ್ವಿ, ಕಾಯೋ ಅಂತ ಪ್ರಾರ್ಥಿಸಿದ್ವಿ. ಪ್ರಾರ್ಥಿಸಿದಾಗ ಏನಾಯ್ತು, ನಮಗೆ ಮತ್ತೆ ಮರೆತು ಹೋಗ್ತದೆ. ಸ್ವಲ್ಪ ಸಲಿಗೆ ಕೊಡೋದೇನು, ನಾವು ತಲೆ ಮೇಲೆ ಏರು ಕೂಡೋದೇನು, ಈ ರೀತಿ ಆಗ್ಬಾರ್ದು ಅಂತ ಹೇಳಿ ವಾದಿರಾಜರು ಮುಂದೆ ಏನ್ ಮಾಡಿದ್ರು, ನೆನಪು ಮಾಡಿಕೊಟ್ರು. ಅವನು ದೊಡ್ಡವ, ಅವನ ಲೆವೆಲ್ಲೇ ಬೇರೆ, ನಮ್ಮ ಲೆವೆಲ್ಲೇ ಬೇರೆ ಅಂತ ನೆನಪು ಮಾಡಿಕೊಡ್ಲಿಕ್ಕೋಸ್ಕರ ಏನಂತ ಹೇಳಿದ್ರು, ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ, ಶುದ್ಧ ಮೂರುತಿ ಅಂತಂದ್ರು. ಈಗ ಮೂರುತಿ ಅಂದ್ರೆ ಶರೀರ ಅಂತ ಅರ್ಥ. ದೇವರಿಗೂ ಒಂದು ಶರೀರ ಇದೆ, ನಮಗೂ ಒಂದು ಶರೀರ ಇದೆ. ನಮ್ದು ಶರೀರ ಹೇಗೆ ಅಂತಂದ್ರೆ ಬರೀ ಅಜ್ಞಾನಮಯ ತುಂಬಿದೆ, ಅವನ ಶರೀರ ಜ್ಞಾನಮಯ, ಯಾವುದೇ ರೀತಿಯ ದೋಷ ಇಲ್ಲ. ಆದ್ರಿಂದ ಏನು ಅವನ ಶರೀರ ಜ್ಞಾನಮಯವಾಗಿದೆ. ಆದ್ರಿಂದ ಏನಾಯ್ತು, ಏನು ಶುದ್ಧ ಮೂರ್ತಿ ಅಂತ ಕರೆದ್ರು. ಹಾಗಾದ್ರೆ ಅವನ ಲೆವೆಲ್ ಬೇರೆ ಅಂತ ಒಂದು ನೆನಪು ಬಂತು. ಆಮೇಲೆ ಇನ್ನೊಂದೇನಂದ್ರು, ಸರ್ವೇಶ ಅಂತಂದ್ರು. ಸರ್ವಶಕ್ತ, ಎಲ್ಲ ಮಾಡ್ಲಿಕ್ಕೆ ಸಮರ್ಥ ಅಂತಂದ್ರು. ನೆನಪು ಮಾಡಿದಾಗ ಸ್ವಲ್ಪ ಭಯ ಉಂಟಾಯ್ತು. ಈಗ ಮತ್ತೆ ಸ್ವಲ್ಪ ಹಿಂದಿನ ವಾಕ್ಯಕ್ಕೆ ಹೋಗೋಣ. ಏನು ಮಧ್ವಾಂತರ್ಗ ವೇದವ್ಯಾಸ ಅಂತಂದ್ರು. ಈಗ ವಾದಿರಾಜರ ಉಪಾಸ್ಯ ಮೂರ್ತಿ ಯಾವುದು? ಹಯಗ್ರೀವ ದೇವರು. ಹಯಗ್ರೀವನನ್ನ ಸ್ತೋತ್ರ ಮಾಡೋದು ಬಿಟ್ಟು ನೇರ ಇವರು ಅಂದ್ರೆ ಹಯಗ್ರೀವ ವೇದವ್ಯಾಸ ಒಂದೇ ಹೌದು, ಆದ್ರೆ ನಮ್ಮ ಉಪಾಸ್ಯನನ್ನ ಸ್ತೋತ್ರ ಮಾಡ್ಬೇಕಿತ್ತು. ಯಾಕೆ ವೇದವ್ಯಾಸರ ಹತ್ರ ಹೋದ್ರು ಅಂತಂದ್ರೆ, ಈಗ ಜಗತ್ತಿನಲ್ಲಿ ನಮ್ಗೆಲ್ಲ ಬೇಕಾದದ್ದು ಯಾವುದು? ಜ್ಞಾನ. ನಾವು ಮಧ್ವರಲ್ಲಿ ದೇವರನ್ನ ಕಾಣ್ತಾ ಇದ್ದೇವೆ. ಮಧ್ವರು ಹೇಳಿದ್ದೇನು? ಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರತಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ದಿವಸ ನೀವೆಲ್ಲ ಸೇರಿದ್ದೀರಿ. ಮಧ್ವಾಂತರ್ಗತ ವೇದವ್ಯಾಸ ಎಂಬ ಹಾಡಿನ ಕೃತ್ಯವನ್ನು ಚಿಂತನೆ ಮಾಡೋಣ ಅಂತ ಹೇಳಿದೆ. ನಾನು ಯಾಕೆ ಈ ಕೃತ್ಯವನ್ನೇ ತಗೊಂಡೆ ಅಂತಂದ್ರೆ, ಅವರು ನಿರೂಪಣೆ ಮಾಡ್ಬೇಕಾದ್ರೆ ಒಂದು ತಪ್ಪು ಹೇಳಿದಂದ್ರೆ, ಒಂದು ವಿಶ್ವಪ್ರಿಯ ತೀರ್ಥರು ಅವರ ಕರಸಂಜಾತರು ವಿಶ್ವಪ್ರಸನ್ನರು ಅಂತ ಹೇಳಿದ್ರು. ಕರಸಂಜಾತರು ಅಲ್ಲ, ಅವರ ವಿದ್ಯಾ ಶಿಷ್ಯರು ಹೌದು. ಅಂದ್ರೆ ನಾನು ವಿದ್ಯಾಪೀಠದಲ್ಲಿ ಓದ್ತಾ ಇದ್ದೇನೆ, ಪೂರ್ಣ ಪ್ರಜ್ಞೆ ವಿದ್ಯಾಪೀಠದಲ್ಲಿ ಓದ್ತಾ ಇದ್ದೇನೆ. ಅಲ್ಲಿಯ 8ನೇ ವರ್ಷದ ವಿದ್ಯಾರ್ಥಿ ನಾನೀಗ. ಅಲ್ಲಿ ನನಗೆ ಆಗಾಗ ನಮ್ಮ ವೇದಾಂತ ಸ್ವಾಮಿಗಳು ಓದಿದ್ದು ಎಲ್ಲಿ ಅಂತಂದ್ರೆ, ಈ ಆದರ್ಶ ಗುರುಕುಲ ಅಂತ ಹೇಳಿ ಅದಮಾರ ಮಠದಲ್ಲಿ ಇತ್ತು. ಅಲ್ಲಿ ಓದಿದ್ದು ಈಗಿನ ಪೇಜಾರ ಸ್ವಾಮಿಗಳು. ಈಗ ಪೇಜಾರ ಸ್ವಾಮಿಗಳ ಕೆಳಗೆ ನಾನು ಓದ್ತಾ ಇದ್ದೇನೆ. ಅದರಿಂದ ಅವರ ಗುರುಗಳು ಯಾರು? ವಿಶ್ವಪ್ರಿಯ ತೀರ್ಥರು. ಹೌದು, ಅವರು ನನಗೆ ಕೆಲವೊಮ್ಮೆ ವಿದ್ಯಾಪೀಠಕ್ಕೆ ಬಂದಾಗೆಲ್ಲ ನಾನು ಅವರ ಹತ್ರ ಹಲವಾರು ಮಂತ್ರಗಳನ್ನು ಉಪದೇಶ ತಗೊಂಡಿದ್ದೇನೆ. ಅವರು ಮಂತ್ರೋಪದೇಶ ಮಾಡ್ಬೇಕಾದ್ರೆ, ಈಗ ಒಂದು ಮಂತ್ರ ಉಪದೇಶ ಮಾಡ್ಬೇಕಾದ್ರೆ ಒಂದು ಋಷಿ ಅಂತ ಹೇಳ್ತೇವೆ, ಆಮೇಲೆ ಛಂದಸ್ಸು ಅಂತ ಒಂದು ಹೇಳ್ತೇವೆ, ಆಮೇಲೆ ದೇವತೆ ಅಂತ ಹೇಳುವ ಕ್ರಮ. ಈ ದೇವತೆ ಹೇಳುವಾಗ, ಈಗ ವೇದವ್ಯಾಸ ಮಂತ್ರ ಆದರೆ ದೇವತೆ ಹೇಳ್ಬೇಕಾದ್ರೆ ನಮ್ಮ ಅದಮಾರ ಮಠದ ದೊಡ್ಡ ಸ್ವಾಮಿಗಳು ಅವರು ನಂಗೆ ಉಪದೇಶ ಮಾಡ್ಬೇಕಾದ್ರೆ ಹೇಗೆ ಹೇಳ್ತಿದ್ರಂದ್ರೆ, ಮಧ್ವಾಂತರ್ಗತ ವೇದವ್ಯಾಸೋ ದೇವತಾ, ಮುಂದಿನ ಋಷಿ ಛಂದಸ್ಸು ವ್ಯಾಮ್ ಹೃದಯ ಅದೆಲ್ಲ ಮುಂದಿನ ಹೇಳ್ಕೊಡ್ತಾ ಇದ್ರು. ಈ ರೀತಿಯಾಗಿ ಉಪದೇಶ ಮಾಡಿದ್ರು. ಯಾಕೆ ಈ ರೀತಿ ಮಧ್ವಾಂತರ್ಗತ ಅಂತ ಇವರು ಬೇರೆ ಸ್ವಾಮಿಗಳು ಬೇರೆ ಸ್ವಾಮಿಗಳ ಹತ್ರ ಉಪದೇಶ ತಗೊಂಡಾಗ ಅವ್ರು ನೇರ ದೇವತೆಗಳನ್ನ ಹೇಳೋದೆಲ್ಲ ನೋಡಿದ್ದೆ. ಇವರು ಹೇಳ್ಬೇಕಾದ್ರೆ ಮಧ್ವಾಂತರ್ಗತ ಅಂತ ಎಲ್ಲಾ ದೇವತೆಗಳು ಹೇಳ್ಬೇಕಾದ್ರೂ ಮಧ್ವಾಂತರ್ಗತ ಅಂತ ಹೇಳ್ತಾ ಇದ್ರು. ಯಾಕೆ ಈ ರೀತಿ ಇವ್ರು ಹೇಳ್ತಾರೆ ಅಂತಂದಾಗ,
ಸ್ವಲ್ಪ ಹಿಂದೆ ಹೋಗೋಣ. ಇವರ ಗುರುಗಳು ಇವರು ಉಪಾಸನೆ ಮಾಡುವುದು ಯಾರನ್ನು? ವಾದಿರಾಜರನ್ನು ಪೂಜೆ ಮಾಡ್ತಾರೆ. ಹೇಗೆ ಪೂಜಿಸ್ತಾರೆ? ಪ್ರಾಣದೇವರ ಪಕ್ಕದಲ್ಲೇ ಇಟ್ಟು ಪೂಜಿಸ್ತಾರೆ, ಅಂದ್ರೆ ಭಾವಿ ಸಮೀರರು ಅಂತ ಪೂಜಿಸ್ತಾರೆ. ಭಾವಿ ಸಮೀರ ಅಂತ ಪೂಜಿಸ್ತಿರ್ಬೇಕಾದ್ರೆ ಹಾಗಾದ್ರೆ ಪ್ರಾಣದೇವರ ನಂತರ ಬರುವುದು ವಾದಿರಾಜರು ಅಂತ ಗೊತ್ತಾಯ್ತು. ಇವರು ಈಗ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ ಅಂತ ಮಾತು. ಹಾಗಾದ್ರೆ ದೇವರನ್ನ ತೋರಿಸ್ಕೊಳ್ಲಿಕ್ಕೆ ಗುರುಗಳು ಬೇಕು. ಮಾರ್ಗದಲ್ಲಿ ನಡೆದ್ರೆ ನಮ್ಗೆ ಮುಕ್ತಿ ದೊರೆಯುತ್ತೆ. ಹಾಗಾದ್ರೆ ನಮ್ಮ ಗುರುಗಳು ಯಾರು? ವಿಶ್ವಪ್ರಸನ್ನ ತೀರ್ಥರು. ಅವರಿಗೆ ವಿದ್ಯಾಗುರುಗಳು. ಆ ಕಡೆ ಇನ್ನೊಂದು ಕಡೆ ಬೇಜಾರ ಸ್ವಾಮಿಗಳು ವಿಶ್ವೇಶ ತೀರ್ಥರು. ಹೌದು, ಅವರ ನಂತರದಲ್ಲಿ ಅವ್ರಿಗಿಂತ ಚಿಕ್ಕವರು, ಇವ್ರಿಗಿಂತ ದೊಡ್ಡವರು. ನನಗೂ ಗುರುಗಳು, ಮಂತ್ರಗಳ ಉಪದೇಶ ಕೊಡುವ ಮೂಲಕ ಗುರುಗಳು ವಿಶ್ವಪ್ರಿಯ ತೀರ್ಥರು, ಅದಮಾರು ಮಠದ ದೊಡ್ಡ ಸ್ವಾಮಿಗಳು. ಇವರು ಅವರಿಗೆ ಈಗ ಯಾರನ್ನು ಉಪಾಸನೆ ಮಾಡ್ತಾರೆ? ವಾದಿರಾಜರನ್ನು ಉಪಾಸನೆ ಮಾಡ್ತಾರೆ. ಅವರು ಈಗ ಗುರುಗಳು. ಹಾಗಾದ್ರೆ ಆ ಗುರುಗಳು ಅವ್ರೇನು ಉಪದೇಶ ಮಾಡಿದ್ರು? ದೇವರನ್ನ ತೋರಿಸ್ಕೊಡಿ ಅಂತಂದಾಗ ಅವರು ಉಪದೇಶ ಮಾಡಿದ್ದು ಮಧ್ವಾಂತರ್ಗತ ವೇದವ್ಯಾಸ ಅಂತ ಆರಂಭಿಸಿದ್ರು. ಯಾಕೆ ಈ ರೀತಿ ನೇರ ವೇದವ್ಯಾಸ ಅಂತ ಹೇಳಿ ಆರಂಭಿಸಬಹುದಿತ್ತು? ಹಾಡನ್ನ ಬೇರೆ ರೀತಿಯ ಆರಂಭಿಸಬಹುದಿತ್ತು. ಯಾಕೆ ಮಧ್ವಾಂತರ್ಗತ ಅಂತ ಒಂದು ಪದವನ್ನು ಮಧ್ಯಕ್ಕೆ ಇಟ್ಕೊಂಡ್ರು ಅಂತಂದ್ರೆ, ಈಗ ಸೂರ್ಯ ಇರ್ತಾನೆ. ಸೂರ್ಯನನ್ನ ನಾವು ನೇರ ನೋಡ್ತೇವೆ ಅಂತಂದ್ರೆ ಆಗತ್ತಾ? ಆಗುದಿಲ್ಲ, ನಮ್ಮ ಕಣ್ಣು ಹಾಳಾಗುತ್ತೆ. ಹಾಗೆ ನಾವು ದೇವರನ್ನ ನೇರ ಪೂಜಿಸ್ತೇವೆ, ನಾವು ನೇರ ಸಂಪರ್ಕಿಸ್ತೇವೆ ಅಂತಂದ್ರೆ ಅದು ಆಗುದಿಲ್ಲ. ಯಾಕೆ ಅಂತಂದ್ರೆ ನಾವು ಹಾಳಾಗೋಗ್ತೇವೆ. ನಾನೇ ದೇವರನ್ನು ಪೂಜಿಸ್ತೇನೆ, ನಾನೇ ಎಲ್ಲ ಮಾಡ್ತೇನೆ ಅಂತಂದಾಗ ನಮ್ಗೆ ಆಗುದಿಲ್ಲ. ಅದು ನಮ್ಗೆ ಆ ಶಕ್ತಿಯೂ ಇಲ್ಲ. ಹೇಳ್ಕೊಂಡ್ ಬೇಕಾದ್ರೆ ಹಾರಾಡ್ಲಿಕ್ಕೆ ಬರುತ್ತೆ, ನಮ್ಗೆ ಅದು ವಾಸ್ತವ ಆಗುದೇ ಇಲ್ಲ. ಹಾಗೆ ಇಲ್ಲಿ ನಮ್ಗೆ ಉಪಾಸನೆ ಮಾಡ್ಬೇಕಂತಾದ್ರೆ ದೇವರನ್ನ ಮಧ್ಯಕ್ಕೊಂದು ಬೇಕು. ನಮ್ಗೆ ನೇರ ಶಕ್ತಿ ಇಲ್ಲ ದೇವರನ್ನ ಸಂಪರ್ಕಿಸ್ಲಿಕ್ಕೆ. ಹೇಗೆ ಈಗ ನಮಗೆ ನೇರ ನಿಮ್ಮ ಮುಂದೆ ಕೂತು ನಾನು ಹೇಳಲಿಕ್ಕೆ ಆಗ್ತಿಲ್ಲ, ನಿಮಗೆ ನೇರ ಕೇಳಲಿಕ್ಕೆ ಆಗ್ತಿಲ್ಲ, ಮಧ್ಯಕ್ಕೊಂದಿದೆ. ಅದ್ಯಾವ್ದು? ಈಗ ಫೋನ್ ನಮ್ಮ ಮಧ್ಯದಲ್ಲಿ ಇದೆ. ಈ ಫೋನ್ ಏನ್ ಮಾಡ್ತಾ ಇದೆ? ನಮ್ಮನ್ನ ಕನೆಕ್ಟ್ ಮಾಡ್ತಾ ಇದೆ. ಹಾಗೆ ನಾವು ದೇವರ ಜೊತೆ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ನಮಗೆ ಮಧ್ಯಕ್ಕೊಂದು ಫೋನ್ ಅಂತ ಬೇಕು. ಆ ಫೋನ್ ಯಾರು? ಮಧ್ವಾಚಾರ್ಯರು ನಮ್ಗೆ ಆ ಫೋನ್. ಅದೇ ರೀತಿ ಈಗ ಅದಕ್ಕೋಸ್ಕರ ಏನ್ ಮಾಡಿದ್ರು? ನಮ್ಮನ್ನ ಕನೆಕ್ಟ್ ಮಾಡ್ಲಿಕ್ಕೆ ಮಧ್ವರನ್ನ ತಂದ್ರು ವಾದಿರಾಜರು. ಏನು? ಮಧ್ವಾಂತರ್ಗತ ವೇದವ್ಯಾಸ ಅಂತ ಆರಂಭಿಸಿದ್ರು. ಈ ರೀತಿ ಆರಂಭಿಸಿದಾಗ ಏನಾಯ್ತು? ನಮ್ಗೆ ಮಧ್ವರು ಕನೆಕ್ಷನ್ ಕೊಟ್ರು, ದೇವರಿಗೆ ನಮಗೆ ಕನೆಕ್ಷನ್ ಕೊಟ್ರು. ಕನೆಕ್ಷನ್ ಕೊಟ್ಟಾಗ ಏನಾಯ್ತು? ನಮಗೆ ದೇವರ ಹತ್ರ ಸಂಪರ್ಕ ಸಿಕ್ತು. ನಾವೆಲ್ಲರೂ ಏನಂತಂದ್ರೆ ವಿಷಯಕ್ಕೆ ಸೀದಾ ಫೋನ್ ಮಾಡ್ತೀವಿ. ಈಗ ಹೆಲೋ ಅಂತ ಹೇಳಿ ಆರಂಭಿಸ್ತೇವೆ. ಏನ್ ಕೆಲಸ ಕೆಲವೊಮ್ಮೆ ಸೀದಾ ಹೇಳ್ತೇವೆ, ಇಲ್ಲ ಸುತ್ತು ಬಳಸಿ ಮಾತಾಡ್ತೇವೆ. ಈಗ ನೇರ ಮಾತಾಡ್ಲಿಕ್ಕೆ ಆರಂಭಿಸಿದ್ರು. ಏನ್ ಬೇಡ್ಬೇಕು ನಮ್ಗೆ ಗೊತ್ತಿಲ್ಲ, ಅದಕ್ಕೆ ವಾದಿರಾಜರು ಹಾಕೊಟ್ರು ಮುಂದೆ ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಅಂತ ಹಾಕಿಕೊಟ್ರು. ಏನು ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ ಅಂತಂದ್ರು. ಈಗ ವೇದವ್ಯಾಸ ದೇವರು ಅಂತ ಹೇಳ್ತಾ ಇದೀವಿ ನೋಡ್ರಿ. ಒಮ್ಮೆಗೆ ಕಾಯೋ ಅಂತ ನೇರ ಒಂಥರ ಏಕವಚನ ತರ ಹೋದ್ವಿ. ಏನಿದು ಈ ರೀತಿ ಅಂತಂದ್ರೆ, ಈಗ ನಾವ್ ಏನ್ ಮಾಡ್ತೇವೆ? ರಾಮಕೃಷ್ಣ ಅವತಾರಗಳನ್ನ ಹೇಗ್ ಕರಿತೇವೆ ಅಂತಂದ್ರೆ, ರಾಮ ಬಂದ, ಕೃಷ್ಣ ಬಂದ ಅಂತ ಈ ರೀತಿಯಾಗಿ ಸುಲಭವಾಗಿ ಕರೀತೇವೆ. ಯಾಕೆ? ಸ್ವಲ್ಪ ಸಲಿಗೆ ಇದೆ ನಮ್ಗೆ. ಆದ್ರೆ ವೇದವ್ಯಾಸರು ಆಗ್ಬೇಕಾರೆ, ನರಸಿಂಹ ದೇವರ ಆಗ್ಬೇಕಾರೆ ಅವರನ್ನ ದೇವರು ಅಂತ ಕರೆದು ಹೆದರಿಕೊಳ್ತೇವೆ ಒಂದ್ ಸ್ವಲ್ಪ. ಯಾಕೆ? ಒಂದ್ ಸ್ವಲ್ಪ ದೊಡ್ಡವರು ಅಂತ ಒಂದು ರೀತಿ ಭಯ ಪಡ್ತೇವೆ. ಇಲ್ಲಿ ಯಾಕೆ ಈ ರೀತಿ ಕರೆದ್ರು? ಕಾಯೋ ಅಂತ, ಕಾಯಬೇಕು ಅಥವಾ ಏನಾದ್ರು ಒಂದು ಸ್ವಲ್ಪ ಗೌರವ ಜಾಸ್ತಿ ಕೊಡ್ಬೇಕಿತ್ತಲ್ಲ ಅಂತಂದ್ರೆ, ಯಾಕೆ ಅಂತಂದ್ರೆ ನಮ್ಗೆ ಅಭೇದದ ಚಿಂತನೆಯನ್ನ ತಂದು ಕೊಟ್ಟರು ವಾದಿರಾಜರು. ಏನು ಅಭೇದ ಚಿಂತನೆ ಅಂತಂದ್ರೆ, ರಾಮ ಬೇರೆ ಅಲ್ಲ, ಮುಂದೆ ಬರುವ ಕೃಷ್ಣ ಬೇರೆ ಅಲ್ಲ, ಈ ವೇದವ್ಯಾಸರು ಬೇರೆ ಅಲ್ಲ, ಎಲ್ಲವೂ ವಿಷ್ಣುವಿನ ಅವತಾರವೇ, ವಿಷ್ಣುವೇ ಆಗಿದ್ದಾರೆ. ಆದ್ರಿಂದ ಅಭೇದ ಇದೆ, ಎಲ್ಲರಿಗೂ ಅಷ್ಟೇ ಸಾಮರ್ಥ್ಯ, ಎಲ್ಲರೂ ಪೂರ್ಣರಾಗಿದ್ದಾರೆ. ಆದ್ರಿಂದ ನಮ್ಗೆ ಏನು ಚಿಂತನೆ ಮಾಡ್ಬೇಕಾದ್ರೆ ಒಂದೇ ಅಂತ ಚಿಂತಿಸ್ಬೇಕು. ಅದಕ್ಕೆ ಸಲಿಗೆಯಿಂದ ಈಗ ಫೋನ್ ಅಲ್ಲಿ ಮಾತಾಡ್ತೇವೆ. ಈಗ ದೊಡ್ಡವರ ಹತ್ರ ಮಾತಾಡ್ಬೇಕಾದ್ರೆ ಸ್ವಲ್ಪ ಹೆದರಿಕೆ ಆಗ್ತದೆ, ನಮಗೆ ನೇರ ಮಾತಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಈಗ ಸಲಿಗೆಯನ್ನ ರಾಮಕೃಷ್ಣರ ನೆನಪು ಮಾಡಿದ್ರು. ಆ ರಾಮಕೃಷ್ಣರು ಬೇರೆಲ್ಲ, ಇವರು ಬೇರೆಲ್ಲ ಅಂತ ನೆನಪು ಮಾಡ್ಕೊಟ್ಟಿದ್ದಕ್ಕೆ ಏನಾಯ್ತು? ಮಾತಾಡ್ಲಿಕ್ಕೆ ಸುಲಭ ಆಯ್ತು ದೇವರಿಗೆ. ನಮಗೆ ದೇವರನ್ನು ಮಾತಾಡ್ಲಿಕ್ಕೆ, ಅದಕ್ಕೆ ನೇರ ಏನು ಕೇಳಿದ್ವಿ? ಕಾಯೋ ಅಂತ ಪ್ರಾರ್ಥಿಸಿದ್ವಿ. ಪ್ರಾರ್ಥಿಸಿದಾಗ ಏನಾಯ್ತು? ನಮಗೆ ಮತ್ತೆ ಮರೆತು ಹೋಗ್ತದೆ. ಸ್ವಲ್ಪ ಸಲಿಗೆ ಕೊಡೋದೇನು, ನಾವು ತಲೆ ಮೇಲೆ ಏರು ಕೂಡೋದೇನು, ಈ ರೀತಿ ಆಗ್ಬಾರ್ದು ಅಂತ ಹೇಳಿ ವಾದಿರಾಜರು ಮುಂದೆ ಏನ್ ಮಾಡಿದ್ರು? ನೆನಪು ಮಾಡಿಕೊಟ್ರು. ಅವನು ದೊಡ್ಡವ, ಅವನ ಲೆವೆಲ್ಲೇ ಬೇರೆ, ನಮ್ಮ ಲೆವೆಲ್ಲೇ ಬೇರೆ ಅಂತ ನೆನಪು ಮಾಡಿಕೊಡ್ಲಿಕ್ಕೋಸ್ಕರ ಏನಂತ ಹೇಳಿದ್ರು? ಕಾಯೋ ಶುದ್ಧ ಮೂರುತಿಯೇ ಸರ್ವೇಶ, ಶುದ್ಧ ಮೂರುತಿ ಅಂತಂದ್ರು. ಈಗ ನಾವ್ ಮೂರುತಿ ಅಂದ್ರೆ ಶರೀರ ಅಂತ ಅರ್ಥ. ದೇವರಿಗೂ ಒಂದು ಶರೀರ ಇದೆ, ನಮಗೂ ಒಂದು ಶರೀರ ಇದೆ. ನಮ್ದು ಶರೀರ ಹೇಗೆ ಅಂತಂದ್ರೆ ಬರೀ ಅಜ್ಞಾನಮಯ ತುಂಬಿದೆ.
ಅವನ ಶರೀರ ಜ್ಞಾನಮಯ, ಯಾವುದೇ ರೀತಿಯ ದೋಷ ಇಲ್ಲ. ಆದ್ರಿಂದ ಏನು ಅವನ ಶರೀರ ಜ್ಞಾನಮಯವಾಗಿದೆ, ಆದ್ರಿಂದ ಏನಾಯ್ತು, ಏನು ಶುದ್ಧ ಮೂರ್ತಿ ಅಂತ ಕರೆದ್ರು. ಹಾಗಾದ್ರೆ ಅವನ ಲೆವೆಲ್ ಬೇರೆ ಅಂತ ಒಂದು ನೆನಪು ಬಂತು. ಆಮೇಲೆ ಇನ್ನೊಂದೇನಂದ್ರು, ಸರ್ವೇಶ ಅಂತಂದ್ರು. ಸರ್ವಶಕ್ತ, ಎಲ್ಲ ಮಾಡ್ಲಿಕ್ಕೆ ಸಮರ್ಥ ಅಂತಂದ್ರು. ನೆನಪು ಮಾಡಿದಾಗ ಸ್ವಲ್ಪ ಭಯ ಉಂಟಾಯ್ತು. ಈಗ ಮತ್ತೆ ಸ್ವಲ್ಪ ಹಿಂದಿನ ವಾಕ್ಯಕ್ಕೆ ಹೋಗೋಣ. ಏನು ಮಧ್ವಾಂತರ್ಗ ವೇದವ್ಯಾಸ ಅಂತಂದ್ರು. ಈಗ ವಾದಿರಾಜರ ಉಪಾಸ್ಯ ಮೂರ್ತಿ ಯಾವುದು? ಹಯಗ್ರೀವ ದೇವರು. ಹಯಗ್ರೀವನನ್ನ ಸ್ತೋತ್ರ ಮಾಡೋದು ಬಿಟ್ಟು ನೇರ ಇವರು ಅಂದ್ರೆ ಹಯಗ್ರೀವ ವೇದವ್ಯಾಸ ಒಂದೇ ಹೌದು, ಆದ್ರೆ ನಮ್ಮ ಉಪಾಸ್ಯನನ್ನ ಸ್ತೋತ್ರ ಮಾಡ್ಬೇಕಿತ್ತು. ಯಾಕೆ ವೇದವ್ಯಾಸರ ಹತ್ರ ಹೋದ್ರು ಅಂತಂದ್ರೆ, ಈಗ ಜಗತ್ತಿನಲ್ಲಿ ನಮ್ಗೆಲ್ಲ ಬೇಕಾದದ್ದು ಯಾವುದು? ಜ್ಞಾನ. ನಾವು ಮಧ್ವರಲ್ಲಿ ದೇವರನ್ನ ಕಾಣ್ತಾ ಇದ್ದೇವೆ. ಮಧ್ವರು ಹೇಳಿದ್ದೇನು? ಜ್ಞಾನೇನ ಇವ ಪರಂಪದಂ ಅಂತ. ಜ್ಞಾನವಿಲ್ಲದೆ ಮೋಕ್ಷ ಇಲ್ಲ ಅಂತ, ಜ್ಞಾನದಿಂದಲೇ ಮೋಕ್ಷ ಆಗುತ್ತೆ ಅಂತ. ಹಾಗಾದ್ರೆ ಜ್ಞಾನ ಕೊಡ್ಲಿಕ್ಕೋಸ್ಕರ ಬಂದ ರೂಪವನ್ನ ಚಿಂತಿಸ್ಬೇಕು. ಜ್ಞಾನ ಕೊಡ್ಲಿಕ್ಕೆ ಬಂದಂತ ರೂಪ ಯಾವುದು? ಕಪಿಲ ಇದೆ, ಹಯಗ್ರೀವ ಇದೆ, ವೇದವ್ಯಾಸ ಇದೆ, ಬೇರೆ ಬೇರೆ ಅವತಾರಗಳಿದೆ. ಎಲ್ಲ ರೂಪಗಳಿಂದ ಒಂದೊಂದು ರೀತಿಯ ಜ್ಞಾನ ಸಿಗ್ತಿರ್ಬೇಕಾದ್ರೆ ಜ್ಞಾನಕ್ಕೋಸ್ಕರನೇ ಬಂದ ರೂಪಗಳು ಒಂದಿಷ್ಟು. ಈ ಜ್ಞಾನಕ್ಕೋಸ್ಕರ ಬಂದ ರೂಪಗಳಲ್ಲಿ ಬೇರೆ ಬೇರೆ ರೂಪನೂ ಚಿಂತಿಸಬಹುದಿತ್ತು. ಯಾಕೆ ವೇದವ್ಯಾಸರನ್ನೇ ಚಿಂತಿಸುದು ಅಂತಂದ್ರೆ, ನಮಗೀಗ ಮಧ್ವರು ಹತ್ತಿರದವರು ಮಧ್ವರಾದ್ರಿಂದ ಮಧ್ವರು ನಮಗೆ ಸುಲಭವಾಗಿ ನಮಗೆ ಉಪಾಸನೆಗೆ ತಂದು ಕೊಟ್ಟವರು ಯಾರನ್ನ ಅಂತಂದ್ರೆ ವೇದವ್ಯಾಸ ದೇವರನ್ನು ತಂದು ಕೊಟ್ಟಿದ್ದಾರೆ. ಮಧ್ವರು ಎಷ್ಟು ವೇದವ್ಯಾಸರನ್ನು ಉಪಾಸನೆ ಮಾಡ್ತಿದ್ದಾರೆ ಅಂದ್ರೆ, ನಾರಾಯಣ ಪಂಡಿತಾಚಾರ್ಯರು ಕೂಡ ಏನ್ ಮಾಡಿದ್ರು, ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡ್ಬೇಕಾದ್ರೆ ಮೊದಲನೇ ಶ್ಲೋಕ ಕಾಂತಾಯ ಕಲ್ಯಾಣ ಮಂಗಳಾಚರಣೆ ಶ್ಲೋಕ, ಎರಡನೇ ಶ್ಲೋಕ ಮತ್ತೇನಂದ್ರು, ವೇದವ್ಯಾಸರನ್ನು ಹೇಳುತ್ತದೆ. ಆ ಶ್ಲೋಕ ಕೃಷ್ಣನನ್ನು ಹೇಳ್ತದೆ. ಅನಾಕುಲಂ ಗೋಕುಲಂ ಉಲ್ಲಲಾಸ ಯತ್ಪಾಲಿತಂ ನಿತ್ಯಂ ಅನಾವಿಲಾತ್ಮ ತಸ್ಮೈ ನಮೋ ನೀರದ ನೀಲಭಾಸೆ ಕೃಷ್ಣಾಯ ಕೃಷ್ಣ ರಮಣ ಪ್ರಿಯಾಯ ಅಂತಂದ್ರು. ಏನರ್ಥ ಅಂತಂದ್ರೆ, ಗೋಕುಲ ಅಂದ್ರೆ ವೇದದ ಸಮೂಹ. ಆ ವೇದದ ಸಮೂಹನ ರಕ್ಷಿಸಿದವರು, ಯಾವುದೇ ರೀತಿ ಕಷ್ಟಪಡ್ಲಿಲ್ಲ, ಸುಲಭವಾಗಿ ರಕ್ಷಿಸಿದವರು. ಆಮೇಲೆ ಯಾವುದೇ ರೀತಿಯ ನೋಡಿ, ಶುದ್ಧ ಮೂರ್ತಿ ಅಂತ ಮುಂದೆ ಏನು ಹೇಳಿದ್ರು ಅದನ್ನೇ ಅಲ್ಲೂ ಹೇಳಿದ್ದಾರೆ. ಏನು ಅನಾವಿಲಾತ್ಮ, ಯಾವುದೇ ರೀತಿಯ ದೋಷ ಇಲ್ಲ. ತಸ್ಮೈ ನಮೋ ನೀರದ ನೀಲಭಾಷೆ, ನೀಲದ ವರ್ಣ ಅಂತ ವೇದವ್ಯಾಸರನ್ನು ನಮಸ್ಕಾರ ಮಾಡ್ತೇನೆ, ಪಾಂಡವರಿಗೆ ಪ್ರೀತಿಕರನಾದಂತ ವೇದವ್ಯಾಸ ದೇವರನ್ನ ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ವೇದವ್ಯಾಸರನ್ನ ಸ್ತೋತ್ರ ಮಾಡಿದ್ರು. ಮುಂದೆನೆ ಹೇಳಿದ್ರು ಮಧ್ವರನ್ನ ಸ್ತೋತ್ರ ಮಾಡಿದ್ರು. ಏನಂತ ಅಂತಂದ್ರೆ, ಅಪಿತ್ರಿಲೋಕ್ಯ ಬಹಿರುಲ್ಲ ಸಂತಿ ತಮೋಹರಂತಿ ಮುಹುರಾಂತರಂಚ ದಿಶ್ಯಾದೃಶಂನೋ ವಿಶದಾಂ ಜಯಂತಿ ಮಧ್ವಸ್ಯ ಕೀರ್ತಿಯ ದಿನನಾಥ ದೀಪ್ತಿಂ ಅಂತ. ಏನರ್ಥ ಅಂತಂದ್ರೆ, ಆಚಾರ್ಯ ಮಧ್ವರು ಏನಿದ್ದಾರಲ್ಲ, ಸೂರ್ಯನನ್ನು ಮೀರಿಸ್ತಾ ಇದ್ದಾರೆ. ಹೇಗೆ ಅಂತಂದ್ರೆ, ಸೂರ್ಯ ಏನ್ ಮಾಡ್ತಾನೆ, ಬರೀ ಹೊರಗಡೆ ಜಗತ್ತಿನ ಕತ್ತಲನ್ನು ಓಡಿಸ್ತಾನೆ. ಆದ್ರೆ ನಮ್ಮ ಆಚಾರ್ಯ ಮಧ್ವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ಒಳಗಡೆ ನಮ್ಮ ಮನಸ್ಸಿನ ಒಳಗಿರುವ ಅಜ್ಞಾನದ ಕತ್ತಲು, ಹೊರಗಡೆಯ ಕತ್ತಲು, ಎಲ್ಲ ರೀತಿಯ ಕತ್ತಲನ್ನು ಓಡಿಸ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವೇನು ಆಚಾರ್ಯ ಮಧ್ವರ ಅಂತವರು ಇಂತ ಏನು ಮಧ್ವಸ್ಯ ಕೀರ್ತಿ ದಿನನಾಥ ಜಯತಿ ಅಂತ ಹೇಳಿದ್ರು. ಮಧ್ವರ ಕೀರ್ತಿ ಸೂರ್ಯನನ್ನ ಬೆಳಕನ್ನು ಗೆಲ್ಲುವಂಥದ್ದು ಅಂತ ಹೇಳಿದ್ರು. ಈ ಶಕ್ತಿ ಎಲ್ಲಿಂದ ಬಂತು ಅಂತಂದ್ರೆ, ವೇದವ್ಯಾಸರ ಚಿಂತನೆ ಮಾಡಿದ್ರಿಂದ ಬಂತು. ವೇದವ್ಯಾಸರನ್ನ ಹೇಗೆ ಚಿಂತಿಸ್ಬೇಕು ಅಂತಂದ್ರೆ, ನಾ ಮೊದಲು ಒಂದು ಶ್ಲೋಕ ಹೇಳಿದೆ, ವಿಜ್ಞಾನ ರೋಚಿ ಪರಿಪೂರಿತಂತಹ ವಾಕ್ಯಾನುಕೋಶಂ ಹರಿತೋಪಲಾಭಂ ತರ್ಕಾಭಯೇತಂ ವಿಧಿ ಶರ್ವ ಪೂರ್ವ ಗೀರ್ವಾಣ ವಿಜ್ಞಾನದಂ ಮಾನತೋಸ್ಮಿ ಅಂತ ಅಂದೆ. ಈ ಶ್ಲೋಕ ಆಚಾರ್ಯ ಮಧ್ವರೇ ಕೊಟ್ಟಂತ ಶ್ಲೋಕ. ಧ್ಯಾನ ಮಾಡ್ಲಿಕ್ಕೆ ವೇದವ್ಯಾಸ ಮಂತ್ರದ ಧ್ಯಾನ ಶ್ಲೋಕ ಇದು. ಏನಂತ ಹೇಳ್ತದೆ ಅಂತಂದ್ರೆ, ದೇವರು ಬ್ರಹ್ಮಾದಿ ದೇವತೆಗಳಿಗೆ ಉಪದೇಶ ಮಾಡ್ತಾ ಕೂತಿದ್ದಾರೆ. ತರ್ಕ ಮತ್ತೆ ಅಭಯ ಮುದ್ರೆಗಳನ್ನ ಧರಿಸಿದ್ದಾರೆ. ಇಂಥ ದೇವರು ಏನ್ ಮಾಡ್ತಾ ಹೇಗಿದ್ದಾನೆ ಅಂತಂದ್ರೆ, ಪ್ರಕಾಶಮಯ. ವಿಜ್ಞಾನದ ರೋಚಿ ಅಂದ್ರೆ ಬೆಳಕು, ಜ್ಞಾನದ ಬೆಳಕು ಹೇಗಿದೆ ಅಂದ್ರೆ ಬ್ರಹ್ಮಾಂಡದ ಒಳಗೂ ಹೊರಗೂ ಹಬ್ಬಿರುವಂತ ಬೆಳಕು ಅಂತ. ಈ ರೀತಿ ಚಿಂತಿಸಿದ್ದಕ್ಕೆ ಮಧ್ವರಿಗೆ ಶಕ್ತಿ ಏನ್ ಬಂತು, ನಮ್ಮಲ್ಲಿರುವ ಒಳಗೂ ಹೊರಗೂ ಇರುವ ಅಜ್ಞಾನವನ್ನು ಓಡಿಸುವ ಶಕ್ತಿ ಬಂತು. ಹಾಗಾದ್ರೆ ಅಜ್ಞಾನದ ತಾಪ ಜಾಸ್ತಿ ಆದದ್ರಿಂದ ವಾದಿರಾಜರು ನಮಗೆ ಕೊಟ್ಟ ಮಂತ್ರ ಏನು, ಮಧ್ವಾಂತರ್ಗತ ವೇದವ್ಯಾಸ ಅಂತ ಆರಂಭಿಸಿ ಒಂದು ಹಾಡನ್ನ ಕೊಟ್ರು. ಅಜ್ಞಾನದ ತಾಪ ಹೋಗ್ಬೇಕಾಗಿದೆ, ಅದಕ್ಕೋಸ್ಕರ ನಾವು ಆರಂಭಿಸಿ ಈಗ ನಮಗೆ ಕನೆಕ್ಷನ್ ಮೂಲಕ ನಮಗೆ ದೇವರಿಗೆ ಕನೆಕ್ಷನ್ ಕೊಟ್ರು. ಕನೆಕ್ಷನ್ ಕೊಟ್ಟಿದ್ರಿಂದ ಈಗ ನಾವು ಪ್ರಾರ್ಥಿಸ್ಲಿಕ್ಕೆ ಆರಂಭಿಸ್ತಾ ಇದ್ದೇವೆ. ಕಾಯೋ ಅಂತ ಪ್ರಾರ್ಥಿಸ್ತಾ ಇದ್ದೇವೆ. ಪ್ರಾರ್ಥಿಸಿ ಏನಂತ ಕೇಳ್ತಾ ಇದ್ದೇವೆ ಅಂತಂದ್ರೆ, ಶುದ್ಧ ಮೂರ್ತಿಯೇ ಸರ್ವೇಶ ಅಂತ ಮತ್ತೆ ನೆನಪು ಮಾಡ್ಕೊಟ್ಟಿದ್ದಾರೆ ದೊಡ್ಡವಂತ. ಸರಿ, ನೆನಪು ಮಾಡಿ ಏನೋ ಪ್ರಾರ್ಥಿಸ್ಬೇಕು ಮರ್ತೇ ಹೋಯ್ತು. ವಾದಿರಾಜರು ಅದನ್ನು ಹಾಕಿ ಕೊಟ್ರಂತೆ. ಏನು, ಶ್ರದ್ಧೆಯಿಂದ ನಿನ್ನ ಭಜಿಸುವ ಜನರಿಗೆ ಬುದ್ಧಿಯಾದಿಗಳ ಕೊಟ್ಟು ಉದ್ಧರಿಸುವ ದೇವರ ದೇವ. ಏನರ್ಥ ಅಂತಂದ್ರೆ, ಈಗ ನೋಡಿ, ಸ್ವಲ್ಪ ಹಿಂದೆ ಹೇಳಿದ್ರು, ಈಗ ಕಾಯೋ ಅಂತ ನಾವು ನೇರ ಪ್ರಾರ್ಥನೆ ಹೊರಟು ಬಿಟ್ರಿ, ಸ್ವಲ್ಪ ತಲೆ ಮೇಲೆ ನೇರಕ್ಕೆ ಹೊರಟಾಗ ಮತ್ತೆ ನೆನಪು ಮಾಡಿದ್ರು, ಅವನು ಉತ್ತಮ ಸರ್ವೋತ್ತಮ, ಅವನು
ಮತ್ತೇನು ಶುದ್ಧ ಮೂರ್ತಿ, ಅವನಿಗೆ ಯಾವುದೇ ರೀತಿಯ ದೋಷಗಳಿಲ್ಲ ಅಂತ ಬಂದಾಗ ಸ್ವಲ್ಪ ಭಯ ಶ್ರದ್ಧೆಗಳು ಹುಟ್ಟಿಸ್ತವೆ. ಅವಾಗ ನಾವೇನ್ ಮಾಡ್ತೇವೆ, ಶ್ರದ್ಧೆಯಿಂದ ಭಜಿಸ್ಲಿಕ್ಕೆ ಆರಂಭಿಸ್ತೇವೆ. ಹಾಗಾದ್ರೆ ನಮ್ಮ ಬಗ್ಗೆ ನಾವು ನೇರ ನನಗ್ ಕಾಪಾಡು ನಾವು ಹೀಗೆ ಪ್ರಾರ್ಥಿಸಲ್ಲ, ಸ್ವಲ್ಪ ಇಂಡೈರೆಕ್ಟ್ ಆಗಿ ಕೇಳ್ತೇವೆ. ಏನು, ಶ್ರದ್ಧೆಯಿಂದಲೇ ಭಜಿಸುವ ಜನರಿಗೆ ಬುದ್ಧಿಯಾದಿಗಳ ಕೊಟ್ಟು ಉದ್ಧರಿಸುವ ದೇವರ ದೇವ. ಈಗ ಅಜ್ಞಾನದ, ಈಗ ಬಿಸಿಲು ಜಾಸ್ತಿ ಆಯ್ತು, ನಾವೇನ್ ಮಾಡ್ತೇವೆ, ಫ್ಯಾನ್ ಅನ್ನು ಆನ್ ಮಾಡ್ತೇವೆ. ಫ್ಯಾನ್ ಆನ್ ಮಾಡಿದಾಗ ಏನ್ ಮಾಡ್ತೇವೆ, ಆ ಫ್ಯಾನ್ ಏನ್ ಮಾಡ್ತೇವೆ, ಹಿಂದಿರುವ ಗಾಳಿಯನ್ನ, ತನ್ನ ಹಿಂದೆ ಇರುವ ಗಾಳಿಯನ್ನ ಮುಂದೆ ತಳ್ಳತ್ತೆ, ನಮ್ಗೆ ನೆಮ್ಮದಿ ಕೊಡ್ತದೆ. ಹಾಗೆ ಮುಂದೆ ಇಲ್ಲಿ ಏನ್ ಮಾಡಿದ್ರು, ಉದ್ಧರಿಸು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಯಾರಲ್ಲಿ ಪ್ರಾರ್ಥಿಸ್ತಾ ಇದ್ದಾರೆ, ದೇವರ ದೇವ ಅಂತಂದ್ರು. ದೇವರ ದೇವ ಅಂತ ಯಾಕಂದ್ರು ಅಂತಂದ್ರೆ, ಈಗ ದೇವ ಯಾರು, ಪ್ರಾಣದೇವ, ಮುಖ್ಯ ಪ್ರಾಣ. ಆ ಪ್ರಾಣದೇವರು ನೋಡಿ, ಫ್ಯಾನಿನ ಉದಾಹರಣೆ ಸರಿ ಇದೆ ಇದಕ್ಕೆ. ಆ ಫ್ಯಾನ್ ಏನ್ ಮಾಡುತ್ತೆ, ತನ್ನ ಹಿಂದಿರುವ, ತನಗೆ ಎಲ್ಲ ತನ್ನ ಹಿಂದಿರುವ ಗಾಳಿಯೆಲ್ಲ ಮುಂದೆ ದಬ್ಬುತ್ತದೆ. ಹಾಗೆ ಈ ಪ್ರಾಣದೇವರು ಏನ್ ಮಾಡ್ತಾರೆ, ತನ್ನ ಒಳಗೆ ನಿಂತು, ತನ್ನ ಹಿಂದೆ ನಿಂತು ಎಲ್ಲದಕ್ಕೂ ಕೆಲಸ ಮಾಡ್ಲಿಕ್ಕೆ ಪ್ರೇರಣೆ ಮಾಡುವಂತ ದೇವರನ್ನ ನಮಗೆ ತೋರಿಸಿಕೊಡ್ತಾರೆ. ಆ ಗಾಳಿನ ಮುಂದೆ ಕೊಡುವ ಮೂಲಕ ಹೇಗೆ ಫ್ಯಾನ್ ನಮಗೆ ನೆಮ್ಮದಿ ಕೊಡ್ತದೋ, ಹಾಗೆ ವೇದವ್ಯಾಸರನ್ನ ನಮಗೆ ನಮಗೆ ಕನೆಕ್ಷನ್ ಕೊಡುವ ಮೂಲಕ ಆ ಪ್ರಾಣದೇವರು ಏನ್ ಮಾಡ್ತಾ ಇದ್ದಾರೆ, ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಆದ್ರಿಂದ ಪ್ರಾಣದೇವರಲ್ಲಿರುವ ದೇವರನ್ನ ಸ್ತೋತ್ರ ಮಾಡ್ತಾ ಇದ್ದೇವೆ. ಅದನ್ನು ಮತ್ತೆ ನೆನಪಿಸಿಕೊಟ್ರು, ದೇವರ ದೇವ, ಶ್ರದ್ಧೆಯಿಂದಲೇ ನಿನ್ನ ಭಜಿಸುವ ಜನರಿಗೆ ಬುದ್ಧಿಯಾದಿಗಳ ಕೊಟ್ಟು ಉದ್ಧರಿಸು. ಈಗ ಅಜ್ಞಾನದ ತಾಪ ಜಾಸ್ತಿ ಆಗಿದೆ, ಆ ಅಜ್ಞಾನ ಓಡಿಸಿ ಬುದ್ಧಿಯನ್ನು ಕೊಡು ಅಂತ ಪ್ರಾರ್ಥಿಸ್ತಾ ಇದ್ದಾರೆ. ಈಗ ಬುದ್ಧಿಯನ್ನ ಕೊಡ್ಬೇಕಂದ್ರೆ ಜ್ಞಾನ ಬರ್ಬೇಕು ಅಂತ. ಈಗ ಜ್ಞಾನ ಬರ್ಬೇಕು ಅಂದ್ರೆ ಜ್ಞಾನದ ಸ್ವರೂಪ ಯಾರು, ವೇದವ್ಯಾಸ ದೇವರು, ಅವರ ಶರೀರವೇ. ಹಯಗ್ರೀವ ದೇವರನ್ನ ಸ್ತೋತ್ರ ಮಾಡ್ಬೇಕಾರೆ ಏನು, ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ ಅಂತ ಹೇಳ್ತೇವೆ. ಏನು, ಜ್ಞಾನದ ಮಯ, ಆನಂದದ ಮಯ ದೇವರಲ್ಲಿ ಯಾವ್ಯಾವ ಗುಣ ಇದೆಲ್ಲ ಎಲ್ಲ ಮಯನೇ, ಎಲ್ಲ ಅನಂತ ಗುಣಗಳು ಸ್ವಲ್ಪ ಕಡಿಮೆ ಹೆಚ್ಚು ಕಡಿಮೆ ಇದೆ ಅಂತ ಹೇಳಲಿಕ್ಕೆ ಬರುದಿಲ್ಲ, ಎಲ್ಲವೂ ಮಯನೇ. ಮಯ ಅಂತ ಯಾವಾಗ ಬಳಸ್ತೇವೆ, ಈಗ ಒಂದ್ಯಾವ್ದು ಪದಾರ್ಥ ಜಾಸ್ತಿ ಖಾರ ಆಯ್ತು, ಅವಾಗ ನಾವೇನಂತೇವೆ, ಖಾರಮಯ ಆಯ್ತು. ಉಪ್ಪು ಜಾಸ್ತಿ ಆಯ್ತು, ಉಪ್ಪುಮಯ ಆಯ್ತು ಅಂತ ಹೇಳ್ತೇವೆ. ಸಿಹಿ ಜಾಸ್ತಿ ಆಯ್ತು, ಅವಾಗ ಸಿಹಿಮಯ ಅಂತ ಹೇಳ್ತೇವೆ. ಹಾಗೆ ಇಲ್ಲೂ ಅಷ್ಟೇ, ಏನಂತ, ದೇವರಲ್ಲೂ ಅಷ್ಟೇ ಜ್ಞಾನಾನಂದಮಯ, ತಾನೇನಾಗಿದೆ, ಜ್ಞಾನದ್ದೇ ಸ್ವರೂಪ ಆಗಿದ್ದಾನೆ. ಅವನು ಬರ್ಬೇಕಂತಂದ್ರೆ ಅವನು ಬಂದದ್ದು ಹೇಗೆ ಅಂತ ಚಿಂತಿಸ್ಬೇಕು. ಅದಕ್ಕೆ ವಾದಿರಾಜರು ಮಾಡಿದ್ದೇನು ಅದನ್ನೆಲ್ಲ ಚಿಂತನೆಯನ್ನು ಕೊಟ್ರು. ಅದನ್ನ ಚಿಂತಿಸ್ತಾ ಹೋಗೋಣ. ದ್ವಾಪರದಲ್ಲಿ ಒಬ್ಬ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪಿಸಲು ಜ್ಞಾನ ಲೋಪವಾಗಿ ಅಪಾರ ತತ್ವ ಸ್ವರೂಪ. ಏನಾಯ್ತು ಅಂತಂದ್ರೆ, ಈಗ ಇದನ್ನೆಲ್ಲ ವಾದಿರಾಜರು ಹೇಳಲಿಕ್ಕೆ ಸಾಮರ್ಥ್ಯ ಎಲ್ಲಿಂದ ಬಂತು ಅಂತಂದ್ರೆ, ಆಚಾರ್ಯ ಮಧ್ವರ ತಾತ್ಪರ್ಯ ನಿರ್ಣಯವನ್ನು, ಆಚಾರ್ಯ ಮಧ್ವರೇ ಅದು, ತಾತ್ಪರ್ಯ ನಿರ್ಣಯ ಬೇರೆ ಅಲ್ಲ, ಆಚಾರ್ಯ ಮಧ್ವರ ಬೇರೆ ಅಲ್ಲ, ಅಷ್ಟು ಸನ್ನಿಧಾನ ತುಂಬಿಟ್ಟಿದ್ದಾರೆ ಆ ಗ್ರಂಥದಲ್ಲಿ. ಅಂತ ಗ್ರಂಥವನ್ನು ಆಶ್ರಯಿಸಿದಕ್ಕೆ ಆ ಗ್ರಂಥದಲ್ಲಿ, ಅಲ್ಲಿ ನಾವು ತಾತ್ಪರ್ಯ ನಿರ್ಣಯ ಓದಿದವರು, ಅಲ್ಲಿ ಬರುವಂತ ವಿಷಯಗಳು ಪೂರ್ಣ ವಾದಿರಾಜರು ಇಲ್ಲಿ ತುಂಬಿಸಿಟ್ಟಿದ್ದಾರೆ ಅಂತ ಕಾಣ್ತದೆ ನಮ್ಗೆ. ಏನು ಅಂತಂದ್ರೆ, ದ್ವಾಪರೇತ ಯುಗೆ ಪ್ರಾಪ್ತಿ ಅಂತ ಮಧ್ವರು ಹೇಳ್ತಾರೆ. ಅದನ್ನೇ ದ್ವಾಪರದಲ್ಲಿ ಒಬ್ಬ ಮುನಿಪ ಅಂತ ಆರಂಭಿಸಿದ್ರು. ಏನಾಯ್ತು ಅಂತಂದ್ರೆ, ಈ ದ್ವಾಪರದ ಕಡೆ ಭಾಗ, ಇನ್ನು ಕಲಿಯುಗ ಆರಂಭ ಆಗ್ಲಿಕ್ಕೆ ಸ್ವಲ್ಪ ವರ್ಷಗಳಿದೆ. ಈ ಪ್ರಸಂಗದಲ್ಲಿ ಏನಾಯ್ತಂದ್ರೆ, ಒಬ್ಬ ಮುನಿಪ ಅಂತಂದ್ರೆ ಏನು, ಮುನಿಶ್ರೇಷ್ಠ. ಪ್ರಸಂಗ ಏನಂತಂದ್ರೆ, ಎಲ್ಲ ರಾಜ್ಯಗಳಲ್ಲಿ ಬರಗಾಲ ಬಂತು. ಈ ತಪಸ್ವಿಗಳೆಲ್ಲ ಏನಂದ್ರೆ, ನೀರಿರುವ ಪ್ರದೇಶ ಬೇಕು, ಅನುಷ್ಠಾನ ಮಾಡ್ಬೇಕಂತಾದ್ರೆ ನೀರ್ ಬೇಕು, ನೀರಿರುವ ಪ್ರದೇಶ ಬೇಕು. ಆಯ್ತು, ತಪಸ್ವಿಗಳು ಬೇಸಿಗೆಗಾಲ ತಪಸ್ ಮಾಡ್ತಾ ನಿಲ್ಲೋಣ ಅಂತ ನಿಂತಿದ್ರೆ, ಅವ್ರಿಗೊಂದು ಶಿಷ್ಯ ವರ್ಗ ಅಂತ ಇತ್ತು. ಋಷಿಗಳು ಅಂದ್ರೆ ಒಂದಿಷ್ಟು ಶಿಷ್ಯರು, ಅವ್ರದ್ದೊಂದು ಆಶ್ರಮ, ಅವರ ಹೆಂಡತಿ ಮಕ್ಕಳು ಶಿಷ್ಯರೆಲ್ಲ ಇರ್ತಿದ್ರು. ಇವರೊಬ್ರು ತಪಸ್ ಮಾಡ್ತಾ ನಿಂತ್ರೆ ಆಗ್ಬಿಡ್ತಿತ್ತು. ಆದ್ರೆ ಎಲ್ಲರೂ ಮಾಡಿ ಅಂತಂದ್ರೆ ಆಗಲ್ಲ ಅಲ್ಲ, ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಇರ್ಬೇಕು ನಾವು ಕೂಡ. ಅದಕ್ಕೋಸ್ಕರ ಋಷಿಗಳೇನ್ ಮಾಡಿದ್ರು, ಅವ್ರಿಗೂ ಅನುಕೂಲ ಆಗ್ಲಿ ಅಂತ ಹೇಳಿ ಹಿತವಾದ ಪ್ರದೇಶವನ್ನು ಹುಡ್ಕೊಂಡು ಹೋದ್ರು. ಮುನಿಪ ಅಂತಂದ್ರು. ಮುನಿಪ ಯಾರು, ಗೌತಮ ಋಷಿಗಳು. ಆ ಋಷಿಗಳು ಏನ್ ಮಾಡಿದ್ರು, ರಾಮಾವತಾರದಲ್ಲೂ ಅಷ್ಟೇ ದೇವರೇನ್ ಮಾಡಿದ್ರು, ಆ ಋಷಿಗಳ ತಪಸ್ಸು ಪುಣ್ಯ ಹೆಚ್ಚಾಯ್ತಂತ ಸ್ವಲ್ಪ ಕಡಿಮೆ ಮಾಡಿದ್ರು. ನಾವೆಲ್ಲ ಏನ್ ಮಾಡ್ತೀವಿ, ಋಷಿಗಳಿಂದ ಕಲಿಬೇಕಾದದ್ದೊಂದಿದೆ. ಏನು ಅಂತಂದ್ರೆ, ಈಗ ಏಕಾದಶಿ ಉಪವಾಸ ಆರಂಭಿಸ್ತೇವೆ. ಇವತ್ತು ಏಕಾದಶಿ ಅನ್ಕೊಳ್ಳೋಣ, ಇವತ್ತು ಉಪವಾಸ ಆರಂಭ ಮಾಡೋಣ ಅಂತ ಬೆಳಗ್ಗೆ ಆರಂಭಿಸ್ತೇವೆ. ಸ್ವಲ್ಪ ಮರೆತು ಏನೋ ಕೆಲಸ ಮಾಡಿ ನೀರ್ ಕುಡಿದು ಬಿಡ್ತೇವೆ. ನೀರ್ ಕುಡ್ದ ಅಯ್ಯೋ ಉಪವಾಸ ಹೋಯ್ತಲ್ಲ, ಇನ್ನೇನು ಉಪವಾಸ ಮಾಡೋದು, ತಿನ್ನೋದೆ ಅಂತ ಹೇಳಿ ತಿನ್ಲಿಕ್ಕೆ ಆರಂಭಿಸ್ತೇವೆ. ಹಾಗಲ್ಲ, ದೇವರು ನೋಡಿ, ಇವರು ಗೌತಮರಿಂದ ಕಲಿಬೇಕಾದದ್ದೇ. ದೇವರು ಅವರ ತಪಸ್ಸು ಜಾಸ್ತಿ ಆಯ್ತು ಅಂತ ಹೇಳಿ ಒಂದು ಇಷ್ಟು ಶಾಪ ಕೊಡುವ ಮೂಲಕ ಅವರನ್ನ ಆ ಪುಣ್ಯವನ್ನ ಕಡಿಮೆ ಮಾಡಿದ. ಹಾಗಂತ ಆಯ್ತು, ದೇವರ ಪುಣ್ಯ ಕಸಿದುಕೊಂಡಿದ್ದಾನೆ ಅಂತ ಹೇಳಿ ಬಿಟ್ಬಿಡೋದ, ಇನ್ನು ಪುಣ್ಯ ಕೆಲಸ ಮಾಡೋದೇ ಬೇಡ ಅಂತ ಬಿಡ್ಬೋದಿತ್ತು. ಹಾಗೆ ಮಾಡ್ಲಿಲ್ಲ ಗೌತಮರು. ಏನ್ ಮಾಡಿದ್ರು, ಹೆಚ್ಚು ಇನ್ನು ತಪಸ್ಸು ಮಾಡಿ
ಇವತ್ತು ಅವರ ಭಾಗ್ಯ ಏನಂತಂದ್ರೆ ಅವರು ತಪಸ್ಸು ಮಾಡಿದ್ದಕ್ಕೆ ಅವರಿದ್ದ ಪ್ರದೇಶದಲ್ಲಿ ಏನಾಯ್ತು, ಮಳೆ ಬೆಳೆ ಎಲ್ಲ ತುಂಬಾ ಚೆನ್ನಾಗೇ ಇತ್ತು. ಅಂದ್ರೆ ಬೇರೆ ಕಡೆ ಎಲ್ಲ ಏನು ಒಣಗಿತ್ತಲ್ಲ ಆ ರೀತಿ ಆಗ್ಲಿಲ್ಲ ಇವರ ಭೂಮಿಯಲ್ಲಿ ಕಾಲ ಕಾಲಕ್ಕೆ ಮಳೆ ಬರ್ತಿತ್ತು, ಕಾಲ ಕಾಲಕ್ಕೆ ಎಲ್ಲ ಯಾವ ಯಾವ ಬೆಳೆ ಬೆಳಿಬೇಕು ಎಲ್ಲ ಚೆನ್ನಾಗಿ ಬೆಳೀತಾ ಇದೆ. ಋಷಿಗಳೆಲ್ಲ ಏನ್ ಮಾಡಿದ್ರು, ತಪಸ್ಸು ಮಾಡ್ಲಿಕ್ಕೆ ಒಂದು ಯೋಗ್ಯ ಜಾಗ ಬೇಕು, ಶಿಷ್ಯರೆಲ್ಲ ಎಲ್ಲರೂ ನೆಮ್ಮದಿಯಿಂದ ಇರಬೇಕು ಅಂತ ಜಾಗ ಬೇಕು. ಬಂದ್ರು, ಗೌತಮರೇ ನಿಮ್ಮ ಆಶ್ರಮದಲ್ಲಿ ಸ್ವಲ್ಪ ದಿನಗಳ ನಮ್ಮ ಕ್ಷೇತ್ರಗಳು ಸರಿ ಹೋಗೋ ತನಕ ನಿಮ್ಮಲ್ಲಿ ಇರ್ತೇವೆ ಅಂತ. ಆಯ್ತು ಸರಿ ಅಂತಂದ್ರು. ಬಂದ್ರು, ಋಷಿಗಳೆಲ್ಲ ವಾಸ ಮಾಡ್ಲಿಕ್ಕೆ ಆರಂಭಿಸಿದ್ರು. ವಾಸ ಮಾಡ್ತಾ ಇದ್ದಾರೆ. 12 ವರ್ಷ ಆಯ್ತು, ಗೊತ್ತೇ ಆಗ್ಲಿಲ್ಲ. ಎಲ್ಲ 12 ವರ್ಷ ಆಗ್ತಾ ಹೋಯ್ತು. ಅಲ್ಲಿ ಎಲ್ಲ ಸುತ್ತಮುತ್ತ ಅವರ ಕ್ಷೇತ್ರಗಳೆಲ್ಲ ಸರಿ ಹೋಗ್ತಾ ಹೋಯ್ತು. ಋಷಿಗಳಿಗೆ ಗೊತ್ತಾಯ್ತು, ಗೌತಮರಿಗೆ ಇಷ್ಟು ದಿವಸ ಖುಷಿನೇ ಖುಷಿ. ಯಾಕೆ ಅಂತಂದ್ರೆ ಪುಣ್ಯ ಬರ್ಲಿಕ್ಕೆ ಇಷ್ಟು ದಾರಿಗಳಾಯ್ತು. ಏನು, ಇಷ್ಟು ಜನ ಬ್ರಾಹ್ಮಣರು ನಮ್ಮ ಕ್ಷೇತ್ರದಲ್ಲಿ ಇದ್ದಾರೆ, ನಮ್ಮ ತಪೋಭೂಮಿಯಲ್ಲಿದ್ದಾರೆ. ಅವ್ರಿಗೆ ದಿನನಿತ್ಯ ಅನ್ನದಾನ. ಎಲ್ಲರೂ ಸಾಧಾರಣ ವ್ಯಕ್ತಿಗಳಲ್ಲ. ಮಧ್ವ ವಿಜಯದಲ್ಲಿ ಒಂದು ಮಾತು ಬರ್ತದೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣ ಅನುಕೂಲ್ಯಾತ್ ಅಂತ. ಏನರ್ಥ ಅಂತಂದ್ರೆ, ಈಗ ದಾನ ಮಾಡುವ ಒಂದು ವಸ್ತುವನ್ನ ದಾನ ಮಾಡ್ತೇವೆ. ದಾನ ಮಾಡಿದಾಗ ಆ ವ್ಯಕ್ತಿ ಹೇಗಿರ್ತಾನೆ ಅದ್ರ ಮೇಲೆ ಡಿಪೆಂಡ್ ಆಗಿ ನಮಗೆ ಫಲ ಬರ್ತದೆ. ಹಾಗೆ ಇಲ್ಲೂ ಕೂಡ ಅಷ್ಟೇ. ಇವರು ಅನ್ನದಾನ ಮಾಡ್ತಾ ಇದ್ದಾರೆ ದಿನನಿತ್ಯ. ಯಾರಿಗೆ? ಸತ್ಪಾತ್ರರಿಗೆ. ದಿನನಿತ್ಯ ಇವರ ಕ್ಷೇತ್ರದಲ್ಲಿ ಬಂದವರು ಯಾರೋ ಸಾಧಾರಣ ವ್ಯಕ್ತಿಗಳಲ್ಲ, ಎಲ್ಲ ಒಬ್ಬೊಬ್ಬರು ಸಾಧಕರೇ. ಅಂತಹ ಸಾಧಕರ ದಿನನಿತ್ಯ ಅನ್ನದಾನ ಮಾಡುವ ಮೂಲಕ ಇವರು ಹೆಚ್ಚು ಪುಣ್ಯವನ್ನು ಪಡಿತಾ ಇದ್ದಾರೆ. ಇವರಿಗೆ ಖುಷಿಯೇ ಖುಷಿ, ಇಷ್ಟು ಸುಲಭವಾಗಿ ಪುಣ್ಯ ಬರ್ತಿದೆ ಅಲ್ಲ ಅಂತ. ಹಾಗಿದ್ದಾಗ ಏನಾಯ್ತಂತಂದ್ರೆ ಋಷಿಗಳಿಗೆಲ್ಲ ಸಂಕೋಚ, ನಮ್ಮ ಪುಣ್ಯ ಆರಾಮಾಗಿ ಕ್ಷೀಣಿಸ್ತಾ ಹೋಗ್ತದೆ, ಅವ್ರಿಗೆಲ್ಲ ಪುಣ್ಯ ಕೊಟ್ಬಿಡ್ತಾ ಇದ್ದೇವೆ, ಇನ್ನು ಎಷ್ಟು ಋಣ ಕಟ್ಟಿಕೊಳ್ಳೋದು ಅವ್ರದ್ದು, ಸಾಕು ಇನ್ನು ಹೋಗೋಣ, ನಮ್ಮ ಭೂಮಿಯಲ್ಲಿ ನಾವು ಸಾಧನೆ ಮಾಡೋಣ, ಮಳೆ ಎಲ್ಲ ಚೆನ್ನಾಗಿ ಬಂದಿದೆ ಅಂತೆ, ವಾಪಸ್ ಹೋಗೋಣ ಅಂತಂದ್ರು. ಗೌತಮರ ಹತ್ರ ಹೋದ್ರು, ಗುರುಗಳೇ ನಾವು ಹೋಗ್ತೇವೆ, ನಮ್ಮ ಭೂಮಿ ಸರಿಯಾಗಿದೆ, ನಾವು ನಿಮ್ಮ ಉಪಕಾರ ಜಾಸ್ತಿ ಇದೆ ಅಂತ ಎಲ್ಲ ಹೇಳಿದ್ರು. ಇನ್ನೊಂದ್ 4 ದಿವಸ ಇದ್ದೋಗಿ ಒಮ್ಮೆಗ್ಲೆ ಕಳ್ಸ್ಕೊಳ್ಲಿಕ್ಕೆ ಮನಸ್ಸಾಗ್ಲಿಲ್ಲ. 12 ವರ್ಷ ಇಟ್ಕೊಂಡವ್ರಿಗೆ ಒಮ್ಮೆ ಕಳಿಸಿ ಅಂತಂದ್ರೆ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಮಾಡಿದ್ರು, ಇನ್ನೊಂದ್ 4 ದಿವಸ ಇರಿ, ಹಾಗೆ ಮಾಡ್ತಾರೆ. ಎಷ್ಟು ಸರಿ ಕೇಳಿದ್ರು ಇನ್ನೊಂದ್ 4 ದಿವಸ ಇರಿ ಅಂತ ಹೇಳಿ ದಾಟಿಸ್ತಾ ಇದ್ರು. ಇನ್ ಈ ರೀತಿ ಮಾಡಿದ್ರೆ ಇವರು ನಮ್ಗೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಅಂತ ಗೊತ್ತಾಯ್ತು ಇವ್ರಿಗೆ. ಅದಕ್ಕೆ ಇವರೆಲ್ಲ ಏನ್ ಮಾಡಿದ್ರು, ಒಂದು ತಮ್ಮ ತಪಸ್ಸಿನಿಂದ ಒಂದು ಹಸುವನ್ನ ಸೃಷ್ಟಿಸಿದ್ರು. ಈ ಕತೆ ಗೊತ್ತಿರ್ತದೆ ನಿಮ್ಗೆ. ಹಸುವನ್ನ ಸೃಷ್ಟಿಸಿದ ಕೂಡಲೇ ಗೌತಮರ ಒಂದ್ ದಿವಸ ಸ್ನಾನಕ್ಕೆ ಹೋಗಿದ್ರು. ಸ್ನಾನದಿಂದ ಬರ್ಬೇಕಾದ್ರೆ ಹಸು ನೋಡಿದ್ರೆ ಅದು ಇವರ ಬೆಳೆದಂತ ಧಾನ್ಯಗಳನ್ನ ಹಾಳು ಮಾಡ್ತಾ ಇತ್ತು. ಓಡಿಸ್ಲಿಕ್ಕಂತ ಒಂದು ಕೈ ಮಾಡಿದ್ದು ದೂರದಿಂದ ಅಂತ ಹೇಳಿ ಒಂದು ಕೈ ತೋರಿಸಿದ್ರು ಅಷ್ಟೇ. ಆ ಹಸು ಸತ್ತೇ ಹೋಯ್ತು. ಸತ್ತೋದ ಹಸುವನ್ನು ನೋಡಿ ಈ ಋಷಿಗಳೆಲ್ಲ ನೋಡಿದ್ರು, ಅಯ್ಯೋ ಗೌತಮರು ಗೋಹತ್ಯೆ ಮಾಡಿದ್ದಾರೆ, ನಾವು ಇವರ ಅನ್ನವನ್ನು ಉಣ್ಣೋದಿಲ್ಲ ಎಲ್ಲ ಹೇಳಿ ಹೊರಟೋದ್ರಂತೆ. ಗೌತಮರಿಗೆ ಬೇಸರ ಆಯ್ತು, ಅಯ್ಯೋ ಇಷ್ಟು ದಿವಸ ಇಷ್ಟು ಪುಣ್ಯ ಮಾಡಿದ್ದ, ಒಮ್ಮೆಗ್ಲೆಲ್ಲ ಇಂತ ತಪ್ಪು ಕೆಲಸ ಮಾಡ್ಬಿಟ್ನಲ್ಲ. ಯೋಚಿಸಿದ್ರಂತ, ಇಷ್ಟು ತಪಸ್ಸಿತ್ತಲ್ಲ, ಎಲ್ಲ ಕೂಡಿಸಿ ಯೋಚನೆ ಮಾಡಿದ್ರು ಯಾಕಾಯ್ತು ಈ ರೀತಿ. ನೋಡಿದಾಗ ಗೊತ್ತಾಯ್ತು, ಈ ಋಷಿಗಳು ಮಾಡಿದ ಕುಕೃತ್ಯ ಇದು. ಎಲ್ಲರೂ ತಮ್ಮ ಕ್ಷೇತ್ರಕ್ಕೆ ಹೋಗ್ಲಿಕ್ಕೆ ನೆಪ ಬೇಕಿತ್ತು, ನಾನು ಏನ್ ಮಾಡಿದ್ರು ಬಿಡ್ಲಿಲ್ಲ. ನೆಪವನ್ನು ಹುಡುಕಿ ನಮ್ಮ ಗೋಹತ್ಯೆ ಮಾಡಿದ ಅಪವಾದನ ಹಾಕಿ ಈಗ ಅಂದ್ರೆ ಈ ರೀತಿ ಸೃಷ್ಟಿ ಮಾಡಿ ಹೊರಟೋದ್ರು. ಅದಕ್ಕೆ ಈ ರೀತಿ ಹೋದ್ರಲ್ಲ, ಇವ್ರು ಹೋಗಿದ್ದು ಈ ರೀತಿ ಅವಮಾನ ಮಾಡಿ ಹೋಗಿದ್ದಾರೆ. ನಾನು ಆರಾಮಾಗಿ ಕೇಳಿದ್ರೆ ಬಿಡ್ತಿಲ್ಲ. ಇವ್ರಿಗೆ ಸಿಟ್ಟು ಬಂದು ಶಾಪ ಕೊಟ್ರು. ಏನಂತ, ಇವ್ರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯ ಯಾಕೆ, ಇವ್ರಿಗೆ ಇಷ್ಟು ಜ್ಞಾನ ಇದೆ ಅದರಿಂದ ಮಾಡಿದ್ರಲ್ಲ, ಆ ಜ್ಞಾನವೇ ಮರೆತು ಹೋಗ್ಲಿ, ಆ ವೇದಗಳ ಮಂತ್ರದ ಸಾಮರ್ಥ್ಯ ಇವರಲ್ಲಿ ಅಲ್ಲ ಅದೆಲ್ಲ ಮರ್ತು ಹೋಗ್ಲಿ ಅಂತ ಶಾಪ ಕೊಟ್ರು. ಅದನ್ನೇ ಹೇಳಿದ್ರು ಆದಿರಾಜರು. ದ್ವಾಪರದಲ್ಲಿ ಒಬ್ಬ ಮುನಿಪ ಅಂದ್ರೆ ಗೌತಮರು ಮುನಿಶ್ರೇಷ್ಠ, ಇಷ್ಟು ಶಾಪಾನುಗ್ರಹ ಶಕ್ತಿ ಇರೋದ್ರಿಂದ ಮುನಿಪ ತನ್ನ ಕೋಪದಿಂದಲೇ ಕೊಟ್ಟ ಶಾಪಿಸಲು ಜ್ಞಾನ ಲೋಪ. ಇವರೆಲ್ಲ ಜ್ಞಾನ ಇತ್ತಲ್ಲ ಎಲ್ಲ ಲೋಪ ಆಯ್ತು ಅಂದ್ರೆ ಹೋಯ್ತು, ಮರ್ತೇ ಹೋಯ್ತು ಇವರಿಗೆಲ್ಲ ಇದ್ದ ಜ್ಞಾನ. ಲೋಪ. ಅಪಾರ ತತ್ವ ಸ್ವರೂಪ. ಈಗ ಒಂದು ವಸ್ತು ಸ್ವಲ್ಪ ಭಾರದ ವಸ್ತು ಅಂತ ತಗೊಳ್ಳೋಣ, ಸ್ವಲ್ಪ ಮೇಲೆ ಎಸೆದ್ರು ವಾಪಸ್ ಅದು ಭಾರ ಇರುವುದ್ರಿಂದ ಏನಾಯ್ತು, ಜೋರಾಗಿ ಕಳೆದು ಬೀಳ್ತದೆ. ಹಾಗೆ ಈ ಜ್ಞಾನ ಇದೆಲ್ಲ, ಜ್ಞಾನದ ಭಾರ ಜಾಸ್ತಿ ಇದೆ ಅಂತ ಎಲ್ಲರಿಗೂ ಅನುಭವ ಇರ್ತದೆ. ಹಾಗೆ ಈ ಜ್ಞಾನ ಲೋಪ ಅಂತ ಹೇಳಿ ಇವರು ಶಾಪ ಕೊಟ್ರು, ಅಂದ್ರೆ ಹೋಗ್ಲಿ ಅಂತ ಎಸೆದ್ರು ದೂರಕ್ಕೆ. ಬಂದದ್ದು ನೋಡಿದ್ರೆ ಅಪಾರ ತತ್ವ ಸ್ವರೂಪ, ವೇದವ್ಯಾಸ ದೇವರು ಅಂದ್ರೆ ಜ್ಞಾನದ ಸ್ವರೂಪ, ಜ್ಞಾನಾನಂದಮಯ ಅಂತ ಹೇಳಿದ್ವಿ. ಆ ಜ್ಞಾನದ ಸ್ವರೂಪವೇ ಬಂತು ಅಂತಂದ್ರು. ಅಪಾರ ತತ್ವ ಸ್ವರೂಪ. ಈ ಬರ್ಲಿಕ್ಕೆ ಕಾರಣ ಏನು, ಸುಮ್ಮನೆ ಬಂದ್ರ ಅಂತಂದ್ರೆ ಇಲ್ಲ, ಹಿಂದೆ ಮತ್ತೊಂದು ಪ್ರಸಂಗ ನಡೀತು ಅಂತ. ಏನು ಅಂತಂದ್ರೆ, ಶ್ರೀಪತಿಯೇ ಕಾಯೆಂದು ಮೊರೆ ಇಡೆ ಪಾಪ ವಿರಹಿತಳಾದ ಯಮುನೆಯ ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ. ವೇದವ್ಯಾಸ ದೇವರು ಹುಟ್ಟಿದ್ ಹೇಗೆ, ಆ ಅವತಾರ ಆಗಿದ್ದ ಹೇಗೆ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಅಂತಂದ್ರೆ, ಈಗ ಶಾಪವಾಯ್ತು, ವೇದವ್ಯಾಸ ಬರ್ಲಿಕ್ಕೆ ಪ್ರಸಂಗ. ದೇವತೆಗಳಿಗೆಲ್ಲ ಏನಾಯ್ತು, ಎಲ್ಲರ ಮನಸ್ಸಲ್ಲಿ ಏನಾಯ್ತು, ಜ್ಞಾನ ಖಾಲಿ ಆಯ್ತು, ಜ್ಞಾನ ಹೊರಟೋಯ್ತು.
ಜ್ಞಾನ ಹೋದ್ ಕೂಡ್ಲೆ ಅಜ್ಞಾನ ಬಂದು ಕೂತ್ಕೊಳ್ತಂತೆ. ಅಜ್ಞಾನದ ಸೆಕೆ ಈ ಬಿಸಿಲಿನ ಸೆಕೆಗಿಂತನೂ ಜಾಸ್ತಿ. ಬಿಸಿಲಿನ ಸೆಕೆ ಅಂದ್ರೆ ಯಾವ್ದೋ ಎಸಿಯೋ ಫ್ಯಾನೋ ಏನೋ ಹಾಕೊಂಡು ತಡ್ಕೊಳ್ಬಹುದು, ದಾಟಿಸ್ಬಹುದು. ಆದ್ರೆ ಈ ಅಜ್ಞಾನದ ತಾಪವನ್ನು ಹೇಗೆ ದಾಟಿಸ್ತೇವೆ? ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ. ಬೇಕಂದ್ರೆ ವೇದವ್ಯಾಸ ದೇವರಲ್ಲೇ ಶರಣಾಗ್ಬೇಕು. ಅದಕ್ಕೋಸ್ಕರ ಏನ್ ಮಾಡಿದ್ರು ದೇವತೆಗಳೆಲ್ಲ, ಶ್ರೀಪತಿಯೇ ಕಾಯೋ ಅಂತ ಹೇಳಿ ಶರಣಾದ್ರು ದೇವರ ಹತ್ರ. ಶರಣಾದ ಕೂಡ್ಲೆ ಏನಾಯ್ತು, ದೇವರು ಏನು ಅಂತ ಕೇಳಿದ. ಇಲ್ಲ, ಅಜ್ಞಾನ ಹೀಗೆ ಹಬ್ಬಿದೆ, ಗೌತಮರು ಶಾಪ ಕೊಟ್ಟಿದ್ದಾರೆ. ಸರಿ ಬರ್ತೇನೆ ಅಂತಂದ್ರು. ಎಲ್ಲಿ ಬರ್ತೇನೆ? ಸಾಧಾರಣ ವ್ಯಕ್ತಿಗಳಲ್ಲೆಲ್ಲ ಬರಲ್ಲ, ನಾನು ಸ್ವಲ್ಪ ಯೋಚನೆ ಮಾಡಿ ಬರ್ತೇನೆ, ಹೋಗಿ ಅಂತ ಹೇಳಿ ಕಳಿಸಿದ. ಪಾಪವೀರ ಹಿತಳಾದ ಯಮುನೆಯ ದ್ವೀಪದಲ್ಲಿ ಶುದ್ಧ ಗಂಗೆಯ ಸಂಪರ್ಕ ಉಳ್ಳವಳು ಯಮುನೆ, ಭಾರಿ ಶುದ್ಧ. ಅಂತ ಶುದ್ಧವಾದಂತ ಸ್ಥಳವನ್ನು ಹುಡುಕಿದ್ರು. ಒಬ್ಬ ಒಳ್ಳೆ ಯೋಗ್ಯ ತಪಸ್ವಿಯನ್ನು ಹುಡುಕಿದ್ರು. ಒಳ್ಳೆ ಹಿಂದಿನ ಚರಿತ್ರೆ ಉಳ್ಳಂತ ಒಬ್ಳು ತಾಯಿಯನ್ನು ಹುಡುಕಿದ್ರು. ಯಾರು ಅಂತಂದ್ರೆ, ಒಂದು ಸ್ಥಳ, ಯೋಗ್ಯವಾದ ಸ್ಥಳ ಯಾವುದು? ಈ ಯಮುನೆಯ ದ್ವೀಪವನ್ನ ನೋಡಿದ್ರು. ನಂತರದಲ್ಲಿ ಯೋಗ್ಯವಾದ ತಂದೆ ಅಂತ ಯಾರು ಅಂತಂದ್ರೆ, ವಸಿಷ್ಠರು ರಾಮನಿಗೆ ಕುಲಗುರುಗಳು. ಅವರ ವಂಶದಲ್ಲಿ ಬರುವ ಅವರ ಮೊಮ್ಮಗನೇ ಶಕ್ತಿ ಅಂತ ಅವರ ಮಗ, ಅವರ ಮಗ ಪರಾಶರ ಅಂತ ಹೇಳಿ. ಈ ಋಷಿಗಳೇನ್ ಮಾಡಿದ್ರು ಅಂತಂದ್ರೆ, ಈ ಕಶ್ಯಪ ಋಷಿಗಳು ತಪಸ್ಸು ಮಾಡಿ ಹೇಗೆ ವಾಮನನ್ನ ಪಡೆದಿದ್ರು ಮಗನನ್ನಾಗಿ, ಹಾಗೆ ಇವರು ಕೂಡ ತಪಸ್ಸನ್ನು ಮಾಡಿದ್ರು. ನಂಗೂ ದೇವರು ಮಗನಾಗಿ ಹುಟ್ಲಿ ಅಂತ ತಪಸ್ಸು ಮಾಡಿದ್ರು. ದೇವರ ಪ್ರತ್ಯಕ್ಷನಾದ. ಏನು ಬೇಕು ಅಂತ ಕೇಳಿದ್ರು. ನನಗೆ ನೀನ್ ಮಗನಾಗಿ ಹುಟ್ಟಬೇಕು, ನಂಗೆ ಯೋಗ್ಯವಾದ ತಾಯಿ ಬೇಕು. ಅದ್ಯಾರು? ನಾನೇ ಹೇಳ್ತೇನೆ, ನೀ ಅಂತವಳನ್ನೇ ಮದುವೆ ಆಗ್ಬೇಕು. ಆಯ್ತು ಸರಿ ಹೇಳಿ ಅಂತಂದ್ರು. ಹೇಳಿ ಅಂದಾಗ ಇವರೇನ್ ಹೇಳಿದ್ರು, ಒಬ್ಳಿದ್ದಾಳೆ ಒಬ್ಬ ರಾಜ, ವಸುರಾಜ ಅಂತ ಹೇಳಿ. ಆ ರಾಜ ತನ್ನ ರೇತಸ್ಸನ್ನ ಕಳಿಸ್ಬೇಕಾದ್ರೆ ಅದು ನೀರಿಗೆ ಬಿದ್ದು, ಒಂದು ಪಕ್ಷಿಯ ಮೂಲಕ ಕಳಿಸ್ಬೇಕಾದ್ರೆ ಅದು ನೀರಿಗೆ ಬಿತ್ತು. ನೀರಿನಲ್ಲಿ ಒಂದು ಮೀನು, ಹೆಣ್ಣು ಮೀನು ನುಂಗಿತ್ತು. ಹೆಣ್ಣು ಮೀನು ಸಾಧಾರಣ ಮೀನಲ್ಲ, ಒಂದು ಅಪ್ಸರೆ. ಅದು ಶಾಪ ಬಲಾತದು ಮೀನಾಗಿ ಹುಟ್ಟಿತ್ತು. ಅದಕ್ಕೆ ಶಾಪ ಪರಿಹಾರ ಹೇಗೆ ಅಂತಂದ್ರೆ, ಆ ಮೀನಿನಲ್ಲಿ ಯಾವಾಗ ಮನುಷ್ಯ ಮಕ್ಕಳು ಹುಟ್ಟುತ್ತಾರೋ ಆಗ ನಿಂಗೆ ಶಾಪ ಮುಕ್ತ ಆಗ್ತದೆ ಅಂತ ಹೇಳಿದ್ರು. ಆಗ ಏನಾಯ್ತು, ಈ ಮೀನಿಗೆ ಮನುಷ್ಯ ಮಕ್ಕಳು ಹುಟ್ಟದ್ ಸಾಧ್ಯನಾ? ದೇವರು ಅದನ್ನು ಸಾಧ್ಯ ಮಾಡಿ ತೋರಿಸ್ದ. ಆ ಮೀನಿನಲ್ಲಿ ಮತ್ಸ್ಯರಾಜ ಮತ್ತೆ ಈ ಸತ್ಯವತಿ ಹುಟ್ಟಿದ್ರು. ಅದು ವಸುರಾಜನಿಗೆ ಆ ಬೆಸ್ತರ ರಾಜ ಏನ್ ಮಾಡಿದ, ಮೀನನ್ನು ಹೋಗಿ ಒಪ್ಪಿಸಿದಾಗ ಗಂಡು ಮಗನ್ನ ತಾನು ವಸುರಾಜ ತೆಗೆದುಕೊಂಡ. ಹೆಣ್ಣನ್ನೇ ನೀನ್ ಸಾಕು ಅಂತ ಎಲ್ಲ ಅದಕ್ಕೆ ಬೇಕಾದ ಉಪಚಾರಗಳ ಜೊತೆಗೆ ಕಳಿಸಿಕೊಟ್ಟ. ಅಂದ್ರೆ ಅರಮನೆಯಲ್ಲಿ ಇದ್ರೆ ಅವಳು ಎಷ್ಟು ಸಂತೋಷವಾಗಿ ಬೆಳೀತಿದ್ಲು, ಅಷ್ಟೇ ವೈಭವನ್ನ ಅಲ್ಲೂ ವ್ಯವಸ್ಥೆ ಮಾಡಿ ಕೊಟ್ಟಾಗ ಏನಾಯ್ತು, ಸತ್ಯವತಿ ಬೆಳೀತಾ ಇದ್ಲು. ಅಂತ ಸತ್ಯವತಿಯಲ್ಲಿ ನಾನು ಹುಟ್ಲಿಕ್ಕೆ ತಯಾರಿದ್ದೇನೆ, ನೀನ್ ಅಲ್ಲಿ ಹೋಗಿ ಅವಳ ಜೊತೆ ಮದುವೆ ಆಗ್ಬೇಕು ಅಂತ ಪರಾಶರರಿಗೆ ಹೇಳಿ ವರವನ್ನು ಕೊಟ್ಟು ಹೋದ. ಸರಿ ಅಂತ ಪರಾಶರರು ಏನ್ ಮಾಡಿದ್ರು, ಬೇಕಂತ ಸತ್ಯವತಿಯನ್ನ ಮದುವೆ ಆಗ್ಲಿಕ್ಕೋಸ್ಕರ ಇಲ್ಲಿ ಬಂದ್ರು. ನನ್ನ ನದಿ ದಾಟಿಸು ಅಂತ ಬೇಡಿಕೊಂಡ್ರು. ಆಯ್ತು ಅಂತ ಹೋಗ್ತಾ ಇರ್ಬೇಕಾದ್ರೆ ಅಲ್ಲೇ ನದಿ ಮಧ್ಯದಲ್ಲೇ ದೋಣಿಯಲ್ಲೇ ಬ್ರಹ್ಮಾದಿ ದೇವತೆಗಳು ಬಂದ್ರು. ನನ್ನ ಅಪ್ಪ ಇಲ್ಲಿ ಅವತಾರ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಸತ್ಯವತಿ ಅಂತ ಹೆಸರು ನೋಡಿ ಅಲ್ಲಿ. ಸತ್ಯ ಅಂತಂದ್ರೆ ದೇವರ ಹೆಸರು, ವತಿ ಅಂದ್ರೆ ಉಳ್ಳವಳು, ದೇವರನ್ನ ತನ್ನಲ್ಲಿ ಇಟ್ಟುಕೊಂಡವಳು ಅಂತ. ಎಷ್ಟು ಒಂದು ಕ್ಷಣಕಾಲ ಅಷ್ಟೇ, ಜಾಸ್ತಿ ಹೊತ್ತಿಲ್ಲ. ಒಳಗೆ ಅಂದ್ರೆ ನೋಡಿ, ನದಿ ತೀರ ದಾಟುವುದರಲ್ಲೇ ಅಲ್ಲಿ ಅವತಾರ ಮಾಡಿ ಆಗಿದೆ ವೇದವ್ಯಾಸ ದೇವರು. ಅಂದ್ರೆ ದೇವರ ಸನ್ನಿಧಾನ ಒಳಗೆ ಇತ್ತು ಅಂತ ಅರ್ಥ. ಸತ್ಯವತಿ ಅಂತ ಅದಕ್ಕೆ ಹೆಸರು ಕಾಣ್ತದೆ. ಹಾಗಾದ್ರೆ ಏನಾಯ್ತು, ದೇವರು ಏನ್ ಮಾಡಿದ, ಅವ್ರಿಗೆ ಪರಾಶರರನ್ನ ಪ್ರೇರಿಸಿ ಕಳಿಸಿದ. ಪರಾಶರರು ಏನ್ ಮಾಡಿದ್ರು, ಸತ್ಯವತಿಯನ್ನು ಹುಡುಕಿದ್ರು. ಸತ್ಯವತಿ ಸಿಕ್ಕಳು. ದೋಣಿಯ ದಾಟುವುದರಲ್ಲಿ ಬ್ರಹ್ಮಾದಿ ದೇವತೆಗಳು ಬಂದ್ರು. ನನ್ನ ಅಪ್ಪ ಅವತಾರ ಮಾಡ್ತಾನೆ ಎಂಬ ಸಂತೋಷದಲ್ಲಿ ಮದುವೆ ಮಾಡಿ ಕೊಟ್ರು. ಮದುವೆ ಮಾಡಿದ ಮೇಲೆ ಅಲ್ಲೇನಾಯ್ತು, ದ್ವೀಪ ದಾಟುವುದರಲ್ಲಿ ವೇದವ್ಯಾಸ ದೇವರು ಹುಟ್ಟಿದ್ದಾರೆ. ವೇದವ್ಯಾಸ ಹುಟ್ಟಿದ್ರು. ನಂಗೆ ಉಪನಯನ ಮಾಡು ಅಂತಂದ್ರು. ನಿಂಗೇನು ಉಪನಯನ ಮಾಡುದು, ನೀನೇ ಎಲ್ಲ ಮಂತ್ರದಿಂದ ಉಪಾಸ್ಯ ಅಂತ, ನಿನಗೆ ಉಪನಯನ ಮಾಡು ಅಂತಂದ್ರು. ಸರಿ ಅಂತ ಉಪನಯನ ಮಾಡಿಸ್ಕೊಂಡ್ರು. ವೇದವ್ಯಾಸದವರು ಉಪನಯನ ಮಾಡಿಸ್ಕೊಂಡು, ಸರಿ ನಾನು ಬರ್ತೇನೆ, ನಂಗೆ ಕೆಲಸ ಇದೆ ಅಂತಂದ್ರು. ಅಲ್ಲ, ನಮ್ಮ ಗತಿ ಏನು, ನೀವಿಬ್ರು ನೆನೆಸ್ಕೊಳ್ಳಿ, ಬರ್ತೇನೆ ಅಂತ ಹೇಳಿ ಹೊರಟದ್ರು. ನೋಡಿ, ದ್ವೀಪದಲ್ಲಿ ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ. ಈ ಶಬ್ದಗಳು ನೋಡಿದಾಗ ಸ್ವಲ್ಪ ಯಾಕೋ ವ್ಯಂಗ್ಯ ತರ ಇದೆ ಇಲ್ಲ ಒಂಥರ ಅನ್ಸ್ತದೆ. ಅಂಬಿಗರ ಪೆಣ್ಣು, ಈ ಅಂಬಿಗರ ಹೆಣ್ಣಿನಲ್ಲಿ ಈ ಋಷಿಗಳಿಗೆ ಮನಸ್ಸು ಬರೋದು ಇಷ್ಟು ವಿಚಿತ್ರನಾ ಅಂತಂದ್ರೆ, ಆಗ ಈ ಸಂಶಯ ಬಂದ್ರೆ ನಾವ್ ಏನ್ ಮಾಡ್ಬೇಕು, ತಾತ್ಪರ್ಯ ನಿರ್ಣಯವನ್ನ ನೋಡ್ಬೇಕು. ಅಂದ್ರೆ ಆಚಾರ್ಯ ಮಧ್ವರಲ್ಲೇ ಕೇಳ್ಬೇಕು. ಇದನ್ನ ಕೇಳ್ಬೇಕಂದ್ರೆ ನೋಡಿ, ನಮ್ಗೆ ವಾದಿರಾಜ ಪ್ರೇರಿಸ್ತಾ ಇದ್ದಾರೆ ಏನಂತ, ಹೋಗಿ ಆಚಾರ್ಯ ಮಧ್ವರಲ್ಲಿ ಶರಣಾದ್ರೆ ನಮ್ಗೆ ದೇವರನ್ನ ಚೆನ್ನಾಗಿ ತಿಳಿಸಿಕೊಡ್ತಾರೆ. ಹಾಗಾದ್ರೆ ತಾತ್ಪರ್ಯ ನಿರ್ಣಯ ನೋಡಿದಾಗ ಗೊತ್ತಾಯ್ತು ಏನು, ಪರಾಶರ ಋಷಿಗಳು ತಪಸ್ ಮಾಡಿದ್ರು, ಅವರು ದೇವರೇ ಹೇಳಿದ್ದು ಇಂತಲ್ಲಿ ನಾನು ಹುಟ್ಟೇನೆ, ಅಲ್ಲಿ ಹೋಗು ಅಂತ. ಸರಿ ಅಂತ ಹೇಳಿ ಹೋದ. ಇಷ್ಟೆಲ್ಲ ನಡೆದದ್ದು ಗೊತ್ತಾದದ್ದೆಲ್ಲಿಂದ, ಆಚಾರ್ಯ ಮಧ್ವರಿಂದ. ಅದರಿಂದ ಮಧ್ವಾಂತರ್ಗತ ವೇದವ್ಯಾಸ ಅಂತ ಪ್ರಾರ್ಥಿಸಿದ್ರು. ಆಯ್ತು, ವ್ಯಾಸ ಅವತಾರ ಆಯ್ತು. ಹಾಗಾದ್ರೆ ನಮ್ಮಲ್ಲೂ ವ್ಯಾಸರು ಅವತಾರ ಮಾಡ್ಲಿ ಅಂತ ಪ್ರಾರ್ಥನೆ ಆಯ್ತು. ಬಂದು ಪ್ರಾರ್ಥನೆ ಮಾಡಿದ್ವಿ. ಆಯ್ತು, ಬಂದ ಮೇಲೆ ಏನ್ ಮಾಡಿದ್ರು,
ಅಂತಂದ್ರೆ ವೇದವಾದಗಳೆಲ್ಲ ಕೇಳಲು, ತತ್ವವಾದಿ ಜನರು ಬಾಯಿ ಬಿಡಲು, ಮೇದಿನಿಸುರರು ಮೊರೆ ಇಡಲು, ನಾನಾ ವೇದ ವಿಭಾಗ ರಚಿಸಲು ಅಥವಾ 4 ವೇದ ವಿಭಾಗ ರಚಿಸಲು, ಇನ್ನು ವಿರಚಿಸಲು ಅಂತ ಈ ರೀತಿ ಪಾಠಾಂತರಗಳಿದೆ. ಮೋದದಿಂದ ತದರ್ಥ ಬೋಧಕ ವಾದ ಸೂತ್ರ ಪುರಾಣ ರಚಿಸಿ ವಾದಗಳ ನಿರ್ವಾದ ಮಾಡಿದ ಸಾಧು ವಂದಿತ ಬಾದರಾಯಣ. ಏನರ್ಥ ಅಂತಂದ್ರೆ, ಈ ವೇದವ್ಯಾಸ ದೇವರು ಹುಟ್ಟಿದ್ಯಾಕೆ ಅಂದ್ರೆ ಅವತಾರ ಮಾಡಿದ್ಯಾಕೆ ಅಂತಂದ್ರೆ ವೇದವಾದಗಳೆಲ್ಲ ಕೇಳಲು. ಈಗ ಶಾಪ ಬಂದಿದೆ, ಶಾಪ ಬಂದ ಕೂಡಲೇ ಏನಾಯ್ತು, ಎಲ್ಲರೂ ವೇದ ಎಲ್ಲ ಮರ್ತೋಗಿದೆ, ಅರ್ಧೊಟ್ಟು ನೆನಪಿದ್ರೆ ಅದ್ರದ್ದು ತಪ್ಪು ಅರ್ಥ ಮಾಡ್ತಾ ಇದ್ದಾರೆ. ವೇದದ ವಾದ, ವೇದ ಸಂಬಂಧಪಟ್ಟ ಮಾತುಗಳು ಎಲ್ಲ ಕೇಳಲು ಹಾಳಾಗ್ತಾ ಹೋಯ್ತು. ಅದನ್ನು ಸರಿಪಡಿಸ್ಬೇಕು. ಅವಾಗ ಏನಾಯ್ತು, ದೇವರಿಲ್ಲ ಅನ್ನೋ ಜನರು ಜಾಸ್ತಿ ಆದ್ರು. ವೇದಗಳು ಸುಳ್ಳು, ದೇವರು ಇಲ್ಲ, ನೀವೆಲ್ಲ ಸುಳ್ಳು ಏನೇನೋ ಮಾತಾಡ್ತೀರಾ ಅಂತ ಹೇಳುವ ಜನರು ಜಾಸ್ತಿ ಆದ್ರು. ಅವರ ವೇದವಾದಿಗಳು ಬಾಯಿ ಬಿಡಲು, ಇವರನ್ನೆಲ್ಲ ಸೋಲಿಸ್ಬೇಕಾಗಿದೆ. ಅಂದ್ರೆ ವೇದ ಒಪ್ಪುವವರು ಬಾಯಿ ಬಿಡ್ಬೇಕು. ಬಾಯಿ ಬಿಡ್ಬೇಕಂದ್ರೆ ವೇದದ ಜ್ಞಾನ ಬೇಕು. ಆ ಜ್ಞಾನ ಕೊಡ್ಲಿಕ್ಕೋಸ್ಕರ ಬಂದು ಏನ್ ಮಾಡಿದ್ರು, 4 ವೇದ ವಿಭಾಗ ರಚಿಸಿದರು. ಅಥವಾ ನಾನಾ ಅಂತಂದ್ರೆ ಏನು, ಅನೇಕ ಅಂತ ಅರ್ಥ. ಏಕ ಭಿನ್ನಂ ಅನೇಕಂ, ಒಂದಕ್ಕಿಂತ ಭಿನ್ನವಾದದ್ದು ಅಂದ್ರೆ ಅನೇಕ. ಹಾಗಾದ್ರೆ ನಾನಾ ವೇದ ವಿಭಾಗ ರಚಿಸಲು ಅಂದ್ರೆ 4 ವೇದ ವಿಭಾಗ ರಚಿಸಲು ಅಂತಂದ್ರೆ ಒಂದೇ ಅರ್ಥ. ಹಾಗೆ 4 ವೇದ ವಿಭಾಗವನ್ನು ರಚಿಸಿ ಕೊಟ್ಟು ಸುಮ್ಮನೆ ವೇದ ಕೊಟ್ರ ಅಷ್ಟೇ ಅಲ್ಲ, ತನ್ನನ್ನು ತಿಳಿಸಿಕೊಡುವಂತ ಸೂತ್ರಗಳನ್ನು ಕೊಟ್ರು. ಮೋದದಿಂದ ಸುಲಭವಾಗಿ, ಕಷ್ಟಪಡ್ಲಿಲ್ಲ ಅಂತ ವೇದವನ್ನು ಕೊಡಬೇಕು ಇವರಿಗೆ, ಅದನ್ನ ಹೀಗೆ ಅಂತ ಹೇಳಿ ಕಷ್ಟಪಡ್ಲಿಲ್ಲ. ವಿಭಾಗನ ಹೀಗೆ ವಿಭಾಗ, ಇದನ್ನ ನೀವು ತಗೊಳ್ಳಿ, ತಮ್ಮ ಶಿಷ್ಯರಿಗೆಲ್ಲ ಹೇಳಿ ಇಂಥದ್ದು ವೇದ ನೀವು ಇದನ್ನ ಪಾಲಿಸ್ಬೇಕು, ರಕ್ಷಿಸ್ಬೇಕು ಅಂತ ಒಬ್ಬೊಬ್ಬರಿಗೆ ಜವಾಬ್ದಾರಿ ಕೊಟ್ರು. ನಂತರ ದೇವರನ್ನ ಇದು ತಿಳಿಲಿಲ್ಲ ಅಂತಂದ್ರೆ ಸೂತ್ರಗಳನ್ನು ಕೊಟ್ರು. ಮೋದದಿಂದ ತದರ್ಥ, ತತ್ ಅಂತಂದ್ರೆ ವಿಷ್ಣು ಸಹಸ್ರನಾಮ ನೋಡೋಣ. ಯತ್ ತತ್ ಪದಮನುತ್ತಮಂ, ಏನು ಯತ್ ತತ್ ಈ ಎಲ್ಲ ಪದಗಳು ಕೂಡ ದೇವರನ್ನ ಹೇಳ್ತದೆ. ಅದರಿಂದ ತತ್ ಅರ್ಥ ಬೋಧಕ, ತದರ್ಥ ಬೋಧಕ. ಆಗ ತದರ್ಥ ಬೋಧಕವಾದ ಸೂತ್ರ ಪುರಾಣ ರಚಿಸಿ ಅಂತಂದ್ರು. ಯಾವುದು, ಬ್ರಹ್ಮಸೂತ್ರಗಳನ್ನ ರಚಿಸಿ, ಮತ್ತೆ ಪುರಾಣ ರಚಿಸಿ, ಪುರಾಣಗಳನ್ನ ರಚಿಸಿದ್ರು. ಪುರಾಣಗಳನ್ನ ರಚಿಸಿ ದೇವರನ್ನ ತಿಳ್ಕೊಳ್ಳಿಕ್ಕೆ, ಯಾರಿಗೆ ದೇವರು ತಿಳಿಬಾರ್ದು ಅವ್ರಿಗೋಸ್ಕರನೂ ಒಂದಿಷ್ಟು ಪುರಾಣಗಳನ್ನ ರಚಿಸಿದ್ರು. ಅಂದ್ರೆ ದೇವರ ತಪ್ಪು, ಸ್ಕಾಂದ ಪುರಾಣ ಅಂತ ಬೇರೆ ಬೇರೆ ಪುರಾಣಗಳು, ಅದು ಅಲ್ಲಿ ಬೇರೆ ಬೇರೆ ದೇವತೆಗಳೇ ಸರ್ವೋತ್ತಮ ಅಂತ ಹೇಳುವಂತೆ ಕಾಣ್ತದೆ. ವೇದವ್ಯಾಸರೇ ಹೇಳಿದ್ದು. ಯಾಕೆ ಅಂತಂದ್ರೆ ವೇದವಾದಗಳೆಲ್ಲ ಕೆಡಲು, ತತ್ವವಾದಿ ಜನರು ಬಾಯಿ ಬಿಡಲು. ಈ ತತ್ವವಾದಿಗಳು ಬಾಯಿ ಬಿಡ್ಬೇಕಂತಾದ್ರೆ ಈ ದೇವರಿಲ್ಲ ಅನ್ನೋ ಜನರಿಗೆ ಬೇಕಾದ ಒಂದು ಆಶ್ರಯ ಬೇಕಲ್ಲ. ದೇವರಿಲ್ಲ ಅಂತ ದೇವರೇ ವೇದವ್ಯಾಸರೇ ಹೇಳಿದ್ದಾರೆ ಅಂತ ಹೇಳಿ ಅವರೊಂದು ವಾದಿಸ್ಲಿಕ್ಕೆ ತಪ್ಪಿಸ್ಬೇಕಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಪುರಾಣಗಳನ್ನು ರಚಿಸಿದ್ರು. ವೇದವಾದಗಳೆಲ್ಲ ಮೋದದಿಂದ ತದರ್ಥ ಬೋಧಕ ವಾದ ಸೂತ್ರ ಪುರಾಣ ರಚಿಸಿ ವಾದಿಗಳ ನಿರ್ವಾದ ಮಾಡಿದ ಸಾಧು ವಂದಿತ ಬಾದರಾಯಣ. ಈ ಕುವಾದಿಗಳನ್ನೆಲ್ಲ ಏನ್ ಮಾಡಿದ್ರು, ವ್ಯಾಸರು ಬಾಯಿ ಮುಚ್ಚಿಸಿದ್ರಂತೆ. ದೇವರಿದ್ದಾನೆ ಅನ್ಲಿಕ್ಕೆ ಹೆಚ್ಚು ಪ್ರಮಾಣಗಳನ್ನು ಕೊಟ್ರು. ಆ ದೇವರಿಲ್ಲ ಅನ್ನೋ ಪುರಾಣಗಳು ಕೂಡ ದೇವರಿದ್ದಾನೆ ಅಂತ ತೋರಿಸಿಕೊಡುವಂತ ಮಾರ್ಗಗಳನ್ನು ಜ್ಞಾನಿಗಳಿಗೆ ತೋಚಿಸಿದ್ರು. ಈ ರೀತಿ ಮಾಡಿದ್ರಿಂದ ದೇವರು ಇಷ್ಟು ಆನಂದ ಉಂಟು ಮಾಡಿದ ಅಂದ್ರೆ ಸಜ್ಜನರಿಗೆ, ಅದರಿಂದ ಸಜ್ಜನರು ಬಂದು ವಂದಿಸಿದ್ರಂತೆ. ಸಾಧು ವಂದಿತ ಬಾದರಾಯಣ ಅಂತಂದ್ರು. ಇನ್ನೊಂದು ರೀತಿಯಲ್ಲಿ ಈ ಹಾಡನ್ನು ಪೂರ್ತಿ ನೋಡ್ತಾ ಹೋದ್ರೆ ಆಚಾರ್ಯ ಮಧ್ವರಲ್ಲೂ ಕೂಡಿಸ್ಬೋದು. ಬೇರೆ ರೀತಿ ನೋಡ್ಬೇಕು, ಅದನ್ನ ಮತ್ತೊಂದು ಸರಿ ಬೇಕಾದ್ರೆ ನೋಡೋಣ. ಮುಂದೆ ಏನಂತಂದ್ರು ಅಂತಂದ್ರೆ, ಈಗ ಬಂದು ವೇದ ರಚಿಸಿದ್ರು, ಇದೆಲ್ಲ ಮಾಡಿದ್ರು. ಸುಮತಿಗಳಿಗೆ ನೀ ಬೋಧಿಸಿದೆ, ಕುಮತಿಗಳ ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ. ವಿಮಲ ರೂಪನೆ ಕಮಲನಾಭನೆ ರಮೆಯ ಅರಸನೆ ರಮ್ಯ ಚರಿತನೆ, ಮಮತೆಯಲ್ಲಿ ಕೊಡು ಕಾಮಿತಾರ್ಥವ ನಮಿಸವೇನ ಹಯವದನ ಮೂರ್ತಿ. ಏನು ಅರ್ಥ ಅಂತಂದ್ರೆ, ಸುಮತಿಗಳಿಗೆ ಸರಿಯಾದ ಜ್ಞಾನ ಬೇಕು ಅಂತ ಅಪೇಕ್ಷೆಗಳು, ಒಳ್ಳೆ ಬುದ್ಧಿ, ದೇವರಿದ್ದಾನೆ ಅಂತ ಒಂದು ನಂಬಿಕೆ ಇರುವ ಬುದ್ಧಿಯವರು, ಅಂತ ಜನರಿಗೆ ಏನ್ ಮಾಡಿದೆ, ಸರಿಯಾದ ಜ್ಞಾನವನ್ನೇ ತಿಳಿಸಿಕೊಟ್ಟೆ. ಈಗ ಒಂದು ಪುಸ್ತಕ ಓದಿದ ಕೂಡಲೇ ಅರ್ಥ ಆಗ್ಬೇಕಂತ ಇಲ್ಲ. ಒಂದೇ ವಿಷಯ ಬೇಕಾದ್ರೆ ಯಾವುದೇ ವಿಷಯ ಆಗಲಿ, ನಾವು ಈ ಶಾಸ್ತ್ರದ ವಿಚಾರವನ್ನೇ ತಗೊಳ್ಳೋಣ, ಇಲ್ಲ ಲೌಕಿಕ ವಿಚಾರವನ್ನೇ ತಗೊಳ್ಳೋಣ, ಬೇರೆ ಬೇರೆ ಸಬ್ಜೆಕ್ಟ್ ಓದಿದ ಕೂಡಲೇ ಅರ್ಥ ಆಗ್ಬೇಕಂತಿಲ್ಲ. ಓದಿದ ಕೂಡಲೇ ಅಲ್ಲಿರುವ ಅಭಿಪ್ರಾಯವೇ ನಮಗೆ ಅರ್ಥ ಆಗ್ಬೇಕಂತನೂ ಇಲ್ಲ. ಏನೋ ನಾವು ತಿಳಿಯೋದು ತಪ್ಪಾಗಿ ತಿಳಿತೇವೆ. ಒಂದು ಉದಾಹರಣೆ ಸುಮ್ಮನೆ ತಮಾಷೆಗೆ, ಒಮ್ಮೆ ವಿದ್ಯಾಮಾನ್ಯ ತೀರ್ಥರು, ನಮ್ಮ ಪೇಜಾರ ಸ್ವಾಮಿಗಳು, ವಿಶ್ವೇಶ ತೀರ್ಥರು ಒಮ್ಮೆ ಇದಕ್ಕೆ ಹೋಗಿದ್ರಂತೆ, ದಲಿತರ ಜಾಗಕ್ಕೆ ಹೋಗಿದ್ರು. ಅಲ್ಲಿ ಹೋದಾಗ ಏನಾಯ್ತು, ಅಲ್ಲಿ ಜನರು ಹಾರ ಕೊಟ್ಟಿದ್ದಾರೆ, ಹಾರವನ್ನು ಹಾಕೊಂಡು ಬಂದಿದ್ದಾರೆ. ಅದು ಮಾರನೇ ದಿವಸ ನ್ಯೂಸ್ ಪೇಪರ್ ಅಲ್ಲಿ ದಲಿತರ ಜಾಗಕ್ಕೆ ಹೋಗಿದ್ರು, ಅಲ್ಲಿ ಆಹಾರವನ್ನು ಸ್ವೀಕಾರ ಮಾಡಿದ್ರು ಅಂತ ಕೊಟ್ಟಿದ್ದಾರೆ.
ವಿದ್ಯಾರಣ್ಯರು ಓದಿ ಸಿಟ್ಟು ಅಂತ ಇವ್ರಿಗೆ, ಏನು ಇವ್ರಿಗೆ ಅಲ್ಲಿ ಕಳಿಸಿದ್ರೆ ಆಹಾರ ಎಲ್ಲ ಸ್ವೀಕಾರ ಮಾಡಿದ್ದಾರೆ ನೋಡಿ. ಅಲ್ಲಿ ನ್ಯೂಸ್ ಪೇಪರ್ ಅಲ್ಲಿ ಇದ್ದು ಆಹಾರವನ್ನ ಸ್ವೀಕಾರ ಮಾಡಿದ್ರು, ಆದ್ರೆ ಇವ್ರಿಗೆ ತಲೆಗೆ ಬಂದಿದ್ದು ಆಹಾರ ಸ್ವೀಕಾರ ಮಾಡಿದ್ದು ಅಂತ. ಯಾಕೆ ಹಂಗಂತೂ ಗೊತ್ತಿಲ್ಲ, ಅಥವಾ ಅಲ್ಲಿ ಗ್ಯಾಪ್ ಕೊಡ್ಲಿಲ್ವ ನ್ಯೂಸ್ ಪೇಪರ್ ಅವರು, ಏನೋ ವ್ಯತ್ಯಾಸ ಆಗಿತ್ತು. ಬೇಜಾರು ಸ್ವಾಮಿ ಕರೆದು ಬೈಬೇಕಾದ್ರೆ ತೋರಿಸಿದಂತೆ, ಅದು ಆಹಾರ ಹೀಗಲ್ಲ, ಆಹಾರ ಅಂತ ಬಿಡಿಸ್ಬೇಕು, ಹಾಗೆ ಅವರು ತಪ್ಪು ಕೊಟ್ಟಿದಾರೋ ಏನೋ ಆಗಿದೆ ಅಂತ ಪ್ರಸಂಗ. ಹಾಗೆ ನೋಡಿ, ದೊಡ್ಡ ಜ್ಞಾನಿಗಳಿಗೆ ಆಗ್ತದೆ, ಇನ್ನು ಇಂಥ ಜನರಿಗೆ ನಮ್ಮಂತ ಪೆದ್ದರಿಗೆ ಆಗೋದು ಸಹಜ. ಏನು ಅಲ್ಲಿರುವ ಅಭಿಪ್ರಾಯ ನಮ್ಗೆ ಅರ್ಥ ಆಗೋದಿಲ್ಲ, ಏನೇನೋ ತಿಳ್ಕೊಳ್ತೇವೆ. ಹಾಗಾಗ್ಬಾರ್ದು. ಅದಕ್ಕೋಸ್ಕರ ವೇದವ್ಯಾಸದೇವರು ಏನ್ ಮಾಡಿದ್ರು, ಸುಮತಿಗಳಿಗೆ ನೀ ಬೋಧಿಸಿದೆ, ಅವರಲ್ಲಿ ನಿಂತವರಿಗೆ ಚೆನ್ನಾಗಿ ಅರ್ಥ ಆಗುವಂತೆ ಮಾಡಿದೆ. ಮಿಕ್ಕ ಕುಮತಿಗಳ ನೀ ಛೇದಿಸಿದೆ, ಅವರನ್ನೆಲ್ಲ ಏನ್ ಮಾಡಿದೆ, ತಲೆ ತಗ್ಗುವಂತೆ. ಛೇದಿಸೋದಂದ್ರೆ ಎಲ್ಲದಕ್ಕೂ ಇಲ್ಲಿ ಬಂತೆ ಚಿಂತಿಸೋಣ. ಛೇದಿಸೋದಂದ್ರೆ ನರಸಿಂಹಾವತಾರ, ಅಲ್ಲಿ ಅಷ್ಟೇ ಹೊಟ್ಟೆ ಬಗೆದು ಛೇದಿಸಿದ್ದು. ಕುಮತಿಗಳು ಅಂದ್ರೆ ಕೆಟ್ಟ ಬುದ್ಧಿ ಉಳ್ಳವರು ಯಾರು ಬಂದ್ರು ಅವರನ್ನ ಛೇದಿಸೋದೇ ದೇವರ ಕರ್ತವ್ಯ. ಅದು ಹಾಗೆ ಮಾಡ್ತಾನೂ ಇದ್ದಾನೆ. ಹಾಗಾದ್ರೆ ಇಲ್ಲೂ ಅಷ್ಟೇ, ಅಜ್ಞಾನವನ್ನು ಪ್ರಚಾರ ಮಾಡ್ಲಿಕ್ಕೆ ಬಂದವರ ತಲೆಯನ್ನು ಛೇದಿಸೋದು ಅವರಿಗೆ ಪಂಡಿತರಾಗಿ ಬಂದು ತೋರಿಸ್ತಾ ಇದ್ದಾರಲ್ಲ. ಪಂಡಿತರ ತಲೆಯನ್ನು ಕಡಿಯೋದಂತಂದ್ರೆ ಅವರನ್ನು ವಾದದಲ್ಲಿ ಸೋಲಿಸೋದಂದ್ರು ಎರಡೂ ಒಂದೇ. ಪಂಡಿತರನ್ನ ವಾದದಲ್ಲಿ ಸೋಲಿಸಿದ್ವಿ ಅಂತ ಆದ್ರೆ ಅವರು ತಲೆ ಕಡ್ದಂತೆ. ಹಾಗೆ ವೇದವ್ಯಾಸ ದೇವರು ಏನ್ ಮಾಡಿದ್ರು, ಅಂತ ಕುಪಂಡಿತರು, ಪಂಡಿತ ಅಂತ ಹೇಳ್ಕೊಂಡು ಅಡ್ಡಾಡುವ ಜನರು, ಅಂತವರನ್ನ ಏನ್ ಮಾಡಿದ್ರು, ತಲೆಯನ್ನ ಕಡಿದ್ರು. ಹೇಗೆ ಮಾತಿನ ವೇದದ ಈ ಜ್ಞಾನದ ಮೂಲಕ ಅವರನ್ನ ಛೇದಿಸಿದ್ರು. ಕುಮತಿಗಳ ನೀ ಛೇದಿಸಿದೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ. ಹಿಂದೆ ಸರ್ವೇಶ ಅಂತ ಹೇಳಿಕ್ ಒಂಚೂರು ಮತ್ತೆ ನೆನಪು ಮಾಡ್ಕೊಳ್ಬೇಕಲ್ವಾ. ವಾದಿರಾಜರು ಮತ್ತೆ ನೆನಪು ಮಾಡ್ಕೊಡ್ತಾ ಇದ್ದಾರೆ. ಏನು ಅಂತಂದ್ರೆ, ಸರ್ವೇಶ ಅಂತಂದ್ರು ಅದನ್ನೇ ಸರ್ವಶಕ್ತ ಅಂತ ಅರ್ಥ, ಎಲ್ಲವನ್ನು ಮಾಡ್ಲಿಕ್ಕೆ ಸಮರ್ಥ ಅಂತ. ಹಾಗಾದ್ರೆ ಏನ್ ಮಾಡಿದ ಅಂತಂದ್ರೆ, ಒಬ್ಬ ರಾಜ ಇದ್ದ. ಆ ರಾಜ ಅವನು ಭಾರಿ ಭಕ್ತ ದೇವರಿಗೆ. ದೇವರು ಅಂತಂದ್ರೆ ಇಷ್ಟು ಸೇವೆ ಮಾಡಿಟ್ಟಿದ್ದ ಅಂತಂದ್ರೆ ಸಿಕ್ಕಾಪಟ್ಟೆ ಪುಣ್ಯ, ಮುಂದಿನ ಜನ್ಮದಲ್ಲೂ ರಾಜ ಆಗೋ ಯೋಗ. ಆದ್ರೆ ಒಂದು ದೋಷ ಇತ್ತು ಅವನಲ್ಲಿ. ಏನು ಅಂತಂದ್ರೆ ಸಿಕ್ಕಾಪಟ್ಟೆ ಲೋಭ ಇತ್ತು ಅವನಲ್ಲಿ. ಆ ಲೋಭ ಎಂಬ ದೋಷ ಇರುವುದಕ್ಕೋಸ್ಕರ ಏನಾಯ್ತು, ಅವನಿಗೆ ಮುಂದಿನ ಜನ್ಮ ಆ ಕೀಳ ಮಟ್ಟದ ಗುಣ ಇದ್ದದ್ರಿಂದ ಒಂದು ಕೀಟನಾಗಿ ಹುಟ್ಟಿದ. ಏನು ಅಂದ್ರೆ ಒಂದು ಕ್ರಿಮಿಯಾಗಿ ಹುಟ್ಟಿದ್ದಾನೆ. ಆದ್ರೆ ಅವನಿಗಿರುವ ಯೋಗ ರಾಜನಾಗುವ ಯೋಗ. ವೇದವ್ಯಾಸ ದೇವರು ಮುಂದೆ ಬಂದ. ಅವನು ವೇದವ್ಯಾಸರು ನೋಡಿದ್ರು, ಅಯ್ಯೋ ನಿನಗೆ ರಾಜ ಆಗೋ ಯೋಗ ಇದೆಯಲ್ಲ, ನಡಿ ರಾಜ ಆಗು ಅಂತಂದ್ರು. ಸ್ವಾಮಿ ನಾನು ಕ್ರಿಮಿಯಾಗಿದ್ದಾನೆ, ಪರವಾಗಿಲ್ಲ, ರಾಜ ಆಗೋ ಯೋಗ ಇದೆ, ರಾಜನಾಗು ಅಂತಂದ್ರು. ಸರಿ ಅಂತ ಅವನಿಗೊಂದು ಪಶ್ಚಾತ್ತಾಪ ಇತ್ತು, ಏನು ಅಯ್ಯೋ ನಾನು ಆ ರೀತಿ ಲೋಭ ಪಡಬಾರ್ದಿತ್ತು ಅಂತ. ಅದೇ ವೇದವ್ಯಾಸರ ಆ ಪಶ್ಚಾತ್ತಾಪ ನೋಡಿ ಅವನನ್ನು ಅನುಗ್ರಹಿಸಿದ್ರು. ಈಗ ಈ ಜನ್ಮದಲ್ಲೇ ರಾಜನಾಗು, ನಿನ್ನ ಪ್ರಾರಬ್ಧವನ್ನು ನಿನ್ನ ಮುಕ್ತಿಗೆ ನಡಿ ಅಂತಂದ್ರು. ಆಯ್ತು, ರಾಜನಾದ. ರಾಜ ಆದ ಕೂಡಲೇ ಅದಕ್ಕೆ ತಕ್ಕ ಟ್ಯಾಕ್ಸ್ ಕಟ್ಟೋರು ಬರ್ಬೇಕಲ್ಲ ಅಂತಂದ್ರೆ ಎಲ್ಲರೂ ಬಂದ್ರಂತ. ಆ ಟೈಮಲ್ಲಿ ಬಂದು ಎಲ್ಲರೂ ಕೂಡ ಟ್ಯಾಕ್ಸ್ ಕಟ್ಟಿದ್ರು. ಅದನ್ನ ಮಧ್ವರು ಕೂಡ ಉಲ್ಲೇಖ ಮಾಡ್ತಾರೆ. ಅದನ್ನ ಮಧ್ವರು ಉಲ್ಲೇಖ ಮಾಡಿದ್ದಾನೆ. ಇವರು ಇಲ್ಲಿ ಮತ್ತೆ ನೆನಪಿಸಿಕೊಂಡು ವಾದಿರಾಜರು ಏನ್ ಮಾಡ್ತಾ ಇದ್ದಾರೆ, ಕ್ರಿಮಿಯಿಂದ ರಾಜ್ಯವಾಳಿಸಿದೆ, ಜಗತ್ ಸ್ವಾಮಿಚರ್ಯವ ನೀ ತೋರಿಸಿದೆ, ಎಲ್ಲವನ್ನೂ ನೀನೇ ಮಾಡಿಸುವುದು ಅಂತ ಅದನ್ನ ಮತ್ತೆ ನೆನಪು ಮಾಡಿಕೊಟ್ಟಿದ್ದಿ. ವಿಮಲ ರೂಪನೆ ಕಮಲನಾಭನೆ ರಮೆಯ ಅರಸನೆ ರಮ್ಯ ಚರಿತನೆ. ವಿಮಲ ರೂಪ ಅದೇ ಮತ್ತೆ ಶುದ್ಧ ಮೂರ್ತಿ ಅದನ್ನ ಮತ್ತೆ ನೆನಪಿಸ್ಕೋಬೇಕು. ಯಾಕೆ ನಮ್ಗೆ ಇಷ್ಟೊತ್ತಲ್ಲಿ ಅಂಬಿಗರ ಪೆಣ್ಣಲ್ಲಿ ಹುಟ್ಟಿದಿ ಏನನ್ನ ತಲೆಗೆ ಹುಚ್ಚುಚ್ಚಕ್ ಬರ್ತಾ ಇರ್ತಾರೆ. ಆ ರೀತಿ ಅಲ್ಲ ನೀನು ವಾಸ್ತವಿಕ. ಒಂದು ಕಂಬ ನಿಂಗೆ ಹುಟ್ಲಿಕ್ಕೆ ಒಂದು ತಂದೆ ತಾಯಿ ಅಂತ ಬೇಕೇನು? ಬೇಕಾಗಿಲ್ಲ. ಯಾವ್ದೋ ಕಂಬದಲ್ಲಿ ಹುಟ್ಟುವ ನೀನು. ಅದರಿಂದ ವಿಮಲ ರೂಪನೆ, ಯಾವುದೇ ರೀತಿಯ ದೋಷ ಇಲ್ಲ ನಿನ್ನ ರೂಪನಲ್ಲಿ, ನಿನ್ನ ಸ್ವರೂಪದಲ್ಲಿ ಆಗ್ಲಿ, ಯಾವುದೇ ವಿಷಯಗಳಲ್ಲ, ನಿನ್ನ ಚರಿತ್ರೆ ಅಲ್ಲದಾದ್ರೂ ಆಗ್ಲಿ ಯಾವುದೇ ರೀತಿಯಾದ ದೋಷ ಇಲ್ಲ. ವಿಮಲ ರೂಪನೆ ಕಮಲನಾಭನೆ, ಹೊಟ್ಟೆಯಲ್ಲಿ ಇಡೀ ಬ್ರಹ್ಮಾಂಡವನ್ನು 14 ದಳದಲ್ಲಿ ಇಟ್ಕೊಂಡು, ಕಮಲದಲ್ಲಿ ಇಟ್ಕೊಂಡು ನಿನ್ನ ಹೊಟ್ಟೆಯಲ್ಲೇ ಇಟ್ಕೊಂಡಿದ್ದಿ, ಯಾವಾಗ್ಲೂ ರಕ್ಷಿಸ್ತಾ ಇದ್ದಿ. ಕಮಲನಾಭನೆ ರಮೆಯ ಅರಸನೆ. ದ್ವಾದಶ ಸ್ತೋತ್ರ ಸ್ವಲ್ಪ ನೆನಪಾಡೋಣ. ಏನಂತಂದ್ರೆ ಶ್ರೀರಿಯತ್ ಕಟಾಕ್ಷ ಬಲವತ್ ತ್ಯಜಿತಂ ನಮಾಮಿ ಅಂತಂದ್ರು. ಅದನ್ನೇ ಕನ್ನಡದಲ್ಲಿ ಬನ್ನಂಜೆಯವರದ್ದು ಒಂದು ಹಾಡು ಬರೆದಿದ್ದಾರೆ. ಅದನ್ನೇ ಅನುವಾದ, ಕನ್ನಡ ಅನುವಾದ ಅಂತ. ಯಾವ ರಮೆಯ ಕಡೆಗಣ್ಣ ನೋಟದ ಶ್ರೇಯಕಿ ನಡೆಯುತ್ತಿಹದೋ ಅಂತಗಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನ ಅಂತ. ಏನಂತಂದ್ರೆ ಈ ಜಗತ್ತಿನಲ್ಲಿ ಏನೇನ್ ನಡೀತೆ ಎಲ್ಲವನ್ನು ಹೇಳ್ತಾ ಹೋಗ್ತಾರೆ. ಹೇಳ್ತಾ ಹೋದಾಗ ಇಂಥದ್ದೆಲ್ಲ ಯಾರಿಂದ ನಡೆಯುತ್ತೆ? ಲಕ್ಷ್ಮಿಯ ಕಡೆಗಣ್ಣಿನ ನೋಟ, ಒಂದು ತುದಿ ಗಣ್ಣಿಂದ ಲಕ್ಷ್ಮಿ ನೋಡ್ತಾಳಂತೆ. ಈ ಮಕ್ಕಳನ್ನ ಹೆದರಿಸ್ತಾರ ಅಮ್ಮ ಅಂದ್ರು. ಸ್ವಲ್ಪ ದೊಡ್ಡ ಕಣ್ ಮಾಡಿದ್ರೆ ಹೆದರ್ತಾರ ಮಕ್ಕಳು. ಇವಳು ಲಕ್ಷ್ಮೀ ದೇವಿ ಹೆದರ್ಸ್ಬೇಕಂತ ನೋಡಿದ್ರೆ ಸಾಕು, ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ದೇವತೆಗಳು. ಒಂದು ನೋಡುವ ಮೂಲಕ ಶಕ್ತಿಯನ್ನು ತುಂಬಿಸಿ ಎಲ್ಲವನ್ನು ಮಾಡಿಸ್ತಾ ಇದ್ದಾಳೆ. ಈ ಲಕ್ಷ್ಮಿಯನ್ನ ನೋಡ್ಕೊಳ್ಳೋರು ಯಾರು? ಅಂತವಳನ್ನು ತನ್ನ ಮೇಲು ನೋಟದಿಂದ ಕಾಪಿಡುವ ಹರಿಗೆ ನಮನ ಅಂತಂದ್ರು.
ಅಂದ್ರೆ ಅವಳನ್ನು ರಕ್ಷಿಸುವವರು ನಮ್ಮ ವೇದವ್ಯಾಸ ದೇವರು ಅಂತ. ಅದಕ್ಕೋಸ್ಕರ ಏನಂದ್ರು, ರಮೆಯ ಅರಸನೆ ರಮ್ಯ ಚರಿತನೆ. ನಿನ್ನ ಒಂದೊಂದು ಚರಿತ್ರೆ ಏನಿದೆ ಭಾರಿ ಆನಂದಕರ ಅಂತಂದ್ರು. ಇದನ್ನ ವಾದಿರಾಜರು ಆರಂಭದಲ್ಲಿ ತೀರ್ಥ ಪ್ರಬಂಧ ಎಂಬ ಗ್ರಂಥದಲ್ಲಿ ಒಂದು ಆರಂಭದಲ್ಲಿ ಶ್ಲೋಕ ಮಾಡ್ತಾರೆ. ಅಲ್ಲಿ ಹೇಳ್ತಾರೆ, ಕೃಷ್ಣ ಎಂಬ ಮನಸ್ಸಿಗೆ ಒಂದು ನೆಮ್ಮದಿಗೋಸ್ಕರ ಹೇಳ್ತಾರೆ. ಮನಸ್ಸಿಗೂ ಸಂಸಾರದ ತಾಪ ಜಾಸ್ತಿ ಆದಾಗ ಒಂದು ವ್ಯಕ್ತಿಗೆ ಹೇಳಿದಂತೆ, ಈಗ ನಾವೇನ್ ಮಾಡ್ತೇವೆ, ಜಾಸ್ತಿ ಬಿಸಿಲಾಗಿದೆ, ತಡ್ಕೊಳಿಕ್ ಆಗ್ತಿಲ್ಲ, ಶಕೆ ಆಗ್ತದೆ. ಹಾಗಾದ್ರೆ ಊರಲ್ಲಿ ಇಲ್ಲಿ ಇದ್ರೆ ಬಿಸಿಲು ಜಾಸ್ತಿ, ನೀನ್ ಒಂದ್ ಸ್ವಲ್ಪ ಸಮುದ್ರದ ಕಡೆ ಹೋಗ್ಬಾ, ಅಲ್ಲಿ ಒಂದ್ ಸ್ವಲ್ಪ ತಂಪು ಗಾಳಿ ಇರುತ್ತೆ ಅಂತ ಹೇಳ್ತೇವಲ್ಲ, ಇಲ್ಲ ನೀರಿದ್ದ ಪ್ರದೇಶಕ್ಕೆ ಹೋಗ್ಬಾ ಅಂತ ಹೇಳ್ತೇವಲ್ಲ, ನದಿ ಇದ್ದಲ್ಲೋ ಅಥವಾ ಸರೋವರ ಇದ್ದಲ್ಲೋ ಹೋಗ್ಬಾ, ಅಲ್ಲಿ ಸ್ವಲ್ಪ ಆಟ ಆಡ್ಬಾ, ನೀರಲ್ಲಿ ಆಟ ಆಡಿದ್ರೆ ತಂಪಾಗ್ತದೆ, ಹೋಗ್ಬಾ ಅಂತ ಹೇಳ್ತೇವೆ. ಹಾಗೆ ವಾದಿರಾಜರು ಏನ್ ಮಾಡಿದ್ರು, ಮನಸ್ಸಿಗೆ ಹೇಳಿದ್ರಂತೆ, ಏನು, ಕೃಷ್ಣ ಎಂಬ ಸಮುದ್ರ ಇದ್ದಾನೆ, ಆ ಸಮುದ್ರದಲ್ಲಿ ಕೃಷ್ಣನ ಲೀಲೆಗಳೆಂಬ ಅಲೆಗಳಿದೆ, ಆ ಅಲೆಗಳಲ್ಲಿ ಆಟ ಆಡುಬಾ, ಇವತ್ತು ಒಂದಷ್ಟೇ ಅಲ್ಲ, ದಿನನಿತ್ಯ ನೀನೇ ಹೋಗಿ ಆಟ ಆಡು, ನಾನು ಹೇಳ್ಬೇಕಾದದ್ದಲ್ಲ, ದಿನನಿತ್ಯ ಹೋಗು ಅಂತ ಈ ರೀತಿಯಾಗಿ ಪ್ರೇರಣೆ ಮಾಡ್ತಾರೆ ಮನಸ್ಸಿಗೆ. ಯಾಕೆ ಈ ರೀತಿ? ಅದು ಒಳ್ಳೆ ಔಷಧಿ. ಕೃಷ್ಣನ ಒಂದೊಂದು ಚರಿತ್ರೆ ಇದೆಲ್ಲ, ವಾಸಿಷ್ಠ ಕೃಷ್ಣ ಆಗ್ಲಿ ಅಥವಾ ಯಾದವ ಕೃಷ್ಣ ಆಗ್ಲಿ, ಅವರ ಚರಿತ್ರೆ ಇದೆಲ್ಲ ಅದೇನಾಗಿದೆ, ಆನಂದಪ್ರದ ಆಗಿದೆ. ಆದ್ರಿಂದ ಏನಾಯ್ತು, ವಿಮಲ ರೂಪನೆ ಕಮಲನಾಭನೆ ರಮ್ಯ ಚರಿತನೆ, ರಮೆಯ ಅರಸನೆ ರಮ್ಯ ಚರಿತನೆ, ಈ ಭಾರಿ ಸುಂದರವಾದ ಚರಿತ್ರೆ. ಅದನ್ನ ಕೇಳಿದಾಗೆಲ್ಲ ಆನಂದ ಆಗ್ತದೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥದ್ದು ಅಂತ ಚರಿತ್ರೆ ರಮ್ಯ ಚರಿತನೆ. ಮಮತೆಯಲ್ಲಿ ಕೊಡು ಕಾಮಿತಾರ್ಥವ. ಇಷ್ಟೊತ್ತು ಎಲ್ಲ ಸ್ತೋತ್ರ ಮಾಡಿ ಏನ್ ಕೇಳಿದ್ವಿ, ಕಾಮಿತಾರ್ಥ ಕೊಡು. ಮೊದ್ಲು ಬರೀ ಕಾಯೋ ಅಂತ ಕೇಳಿದ್ವಿ, ಅಜ್ಞಾನದಿಂದ ಕಾಪಾಡು ಅಂತ, ಅಜ್ಞಾನದಿಂದ ಕಾಪಾಡಿ ಜ್ಞಾನ ಕೊಡು ಅಂತ ಕೇಳಿದ್ವಿ. ಜ್ಞಾನ ಮಾತ್ರ ಸಾಕ ನಮ್ಗೆ ಅಂತಂದ್ರೆ, ಜ್ಞಾನೇನೈವ ಪರಂಪದ ಮತ್ತು ಆಚಾರ್ಯ ಮಧ್ವರು ಹೇಳಿದ್ದಾರೆ, ನಮ್ಗೆ ಮೋಕ್ಷನೂ ಬೇಕು. ಮೋಕ್ಷಕ್ಕೆ ಬೇಕಾದ ಮೆಟ್ಟಲು ಜ್ಞಾನ, ಭಕ್ತಿ, ವೈರಾಗ್ಯ, ಈ ಮುಂದಿಂದು ಕೇಳ್ಬೇಕು. ಅದಕ್ಕೋಸ್ಕರ ಒಂದ್ ಸ್ವಲ್ಪ ಹೇಳ್ಬೇಕು, ಏನಂತ, ದೇವರನ್ನ ಕಾಮಿತಾರ್ಥವ ಕೊಡುವವ ಅಂತ. ಮಮತೆಯಲ್ಲಿ ಕೊಡು ಕಾಮಿತಾರ್ಥವ, ಬೇಡಿದ್ದನ್ನೆಲ್ಲ ಕೊಡುವವ ನೀನು. ಹಾಗೆ ನಮ್ಗೆ ಈ ಜ್ಞಾನ ಒಂದೇ ಕೇಳಿದ್ದಲ್ಲ ನಿನಗೆ, ಜ್ಞಾನದ ಜೊತೆ ಭಕ್ತಿ ಕೊಡು, ವೈರಾಗ್ಯ ಕೊಡು. ಇತರಗಳಲ್ಲಿ ವೈರಾಗ್ಯ ಕೊಟ್ಟಾಗ ನೀನು ಮುಕ್ತಿ ಕೊಡ್ತೀಯ ಅಂತ ಗೊತ್ತು, ಅವುಗಳನ್ನ ಕೊಡು ಅಂತ ಪ್ರಾರ್ಥಿಸ್ತಾ ಕಾಮಿತಾರ್ಥವ ನಮಿಸುವೆ. ಇಷ್ಟೆಲ್ಲ ಕೊಡುವವನು ನಾನು ನಮಸ್ಕಾರ ಮಾಡ್ಲಿಲ್ಲ ಅಂದ್ರೆ ಹೇಗೆ, ನಮಿಸುವೆ ಅಂತ ನಮಸ್ಕಾರ ಮಾಡಿಸಿದ್ರು. ಆಮೇಲೆ ಈಗ ನೋಡಿ, ಆ ಅಭೇದವನ್ನು ಚಿಂತಿಸ್ಲಿಕ್ಕೋಸ್ಕರ ತಮ್ಮ ಉಪಾಸ್ಯ ಮೂರ್ತಿ ಹಯಗ್ರೀವ ಬೇರೆ ಅಲ್ಲ, ವೇದವ್ಯಾಸ ದೇವರು ಬೇರೆ ಅಲ್ಲ ಅಂತ ಹೇಳಿ ತೋರಿಸ್ಲಿಕ್ಕೋಸ್ಕರ ವಾದಿರಾಜರು ಏನ್ ಮಾಡಿದ್ರು, ಈಗ ಹಯಗ್ರೀವನನ್ನು ಉಪಾಸನೆ ಮಾಡುತ್ತಾ ನಮಿಸುವೇನ ಹಯವದನ ಮೂರ್ತಿ ಮಧ್ವಾಂತರ್ಗತ ವೇದವ್ಯಾಸ ಅಂತ ಅಂದ್ರು. ಸುಮ್ಮನೆ ಇದನ್ನ ಈಗ ಇನ್ನೂ ಸಮಯ ಇರುವುದರಿಂದ ಒಂದು 15 ನಿಮಿಷ ಅಷ್ಟರೊಳಗೆ ಆಚಾರ್ಯ ಮಧ್ವರ ಬಗ್ಗೆ ಸುಮ್ಮನೆ ಹಾಗೆ ನೋಡ್ತಾ ಹೋಗೋಣ. ಆಚಾರ್ಯ ಮಧ್ವರು ಮಾಡಿದ ಅವತಾರ, ಈಗ ಮಧ್ವರಲ್ಲಿ ದೇವರನ್ನು ಕಾಣ್ಬೇಕಲ್ಲ, ಈಗ ದೇವರನ್ನು ನೇರ ಒಂದು ಸ್ವಲ್ಪ ಮಧ್ವರನ್ನು ಮಧ್ಯಕ್ಕೆ ಇಟ್ಕೊಂಡು ನಾವು ದೇವರನ್ನು ನೋಡಾಯ್ತು, ಮಧ್ವರನ್ನು ನೋಡೋಣ. ಏನಂತಂದ್ರೆ, ಒಂದು ದ್ವಾಪರ ಬೇಡ ನಮ್ಗೆ, ಈಗ ಕಲಿಯುಗದಲ್ಲಿ ನೋಡೋಣ. ಕಲಿಯುಗದಲ್ಲಿ ಏನಾಯ್ತು, ಈ ಗೌತಮರ ಶಾಪ ಎಷ್ಟು ಪ್ರಭಾವಶಾಲಿ ಅಂತಂದ್ರೆ ಮುಂದೆ ಕಂಟಿನ್ಯೂ ಆಯ್ತು ಕಾಣುತ್ತದೆ. ಏನಾಯ್ತು, ಈ ಮೊದಲ ಕೆಲವೊಂದು ಜನ ಬಂದ್ರು, ವೇದಗಳು ಸುಳ್ಳು ಅನ್ನೋ ಜನರೇ ಜಾಸ್ತಿ ಆದ್ರು. ಮಧ್ವವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀನೆ ಅಂತ ಆರಂಭಿಸ್ತಾರೆ 2ನೇ ಸರ್ಗ. ಜ್ಞಾನ ಮುಳುಗೋಗ್ತಿತ್ತು, ಆಗ ದೇವತೆಗಳೆಲ್ಲ ಏನ್ ಮಾಡಿದ್ರು, ದೇವರಲ್ಲಿ ಪ್ರಾರ್ಥಿಸಿದ್ರು, ಶ್ರೀಪತಿಯೇ ಕಾಯೋ ಎಂದು ಮೊರೆ ಇಡೆ. ಹಾಗೇನ್ ಮಾಡಿದ್ರು, ಪಾಪ ವಿರಹಿತಾಳದ ಯಮುನೆ, ಈಗ ಯಮುನೆ ಬೇಡ, ಗೋದಾವರಿ ದಕ್ಷಿಣ ತೀರ ತಗೊಳ್ಳೋಣ. ದಕ್ಷಿಣ ತೀರ ಅಲ್ಲಿ ದ್ವೀಪ ಹೇಗೆ, ದ್ವೀಪ ಹೇಗಂದ್ರೆ 2 ಕಡೆ ನೀರಿರುವುದು ದ್ವೀಪ ಅಂತ, ದ್ವಾಭ್ಯಾಂ ಆಪ, 2 ಕಡೆ ನೀರಿದ್ದದ್ದು ದ್ವೀಪ ಅಂತ. ಭಾರತಕ್ಕೆ 3 ಕಡೆ ನೀರು, ಈಗ ಸದ್ಯಕ್ಕೆ ನಾವು 2 ಲೆಕ್ಕ ಮಾಡೋಣ, 3 ಇದ್ದಲ್ಲಿ 2 ಇದ್ದೇ ಇದೆ, ಅದರಿಂದ 2 ಲೆಕ್ಕ ಮಾಡೋಣ. ಅದ್ರ ಮಧ್ಯಕ್ಕೆ ಬರುವುದು ದಕ್ಷಿಣ ಭಾರತದ ಪ್ರದೇಶ. ಅಲ್ಲಿ ಅವತಾರ ಮಾಡಿದ್ರು, ಅಪಾರ ತತ್ವ ಸ್ವರೂಪ. ಯಾರು? ಆಚಾರ್ಯ ಮಧ್ವರದು ಅವತಾರ ಮಾಡಿದ್ರು. ಅವತಾರ ಮಾಡಿ ಏನ್ ಮಾಡಿದ್ರು ಅಂತಂದ್ರೆ, ಇಲ್ಲಿ ಅಂಬಿಗರ ಪೆಣ್ಣು ಅಂತೆಲ್ಲ ಸಮನ್ವಯ ಮಾಡ್ಲಿಕ್ಕೆ ಬರ್ತದೆ. ಅಂಬಿಗ ಅಂತಂದ್ರೆ ದಾಟಿಸುವರು, ಗುರುಗಳು. ಅವರಿಗೆ ಗುರುಗಳ ಕನ್ಯೆ ಅಂದ್ರೆ ವೇದವತಿ ಅಂತ ಆಚಾರ್ಯರ ತಾಯಿ ಮಧ್ವಜಿ ಉಲ್ಲೇಖ ಮಾಡ್ತದೆ. ಆಚಾರ್ಯರು ಯಾವ ಗುರುಗಳ ಹತ್ರ ಓದ್ತಾ, ಆಚಾರ್ಯರ ತಂದೆ ಮಧ್ಯಗೆ ಭಟ್ರು ಯಾವ ತಂದೆ ಹತ್ರ ಓದ್ತಾ ಇದ್ರು, ಯಾವ ಗುರುಗಳ ಹತ್ರ ಓದ್ತಾ ಇದ್ರು, ಆ ಗುರುಗಳ ಮಗಳನ್ನೇ ಮದುವೆ ಆದ್ರು. ಹೇಗೆ ವೇದ ವಿದ್ಯೆಯನ್ನು ಸ್ವೀಕಾರ ಮಾಡಿದ್ರು, ಹಾಗೆ ಅವರ ಕನ್ಯೆಯನ್ನು ಸ್ವೀಕಾರ ಮಾಡಿದ್ರು ಅಂತ. ಹಾಗೆ ಅಂಬಿಗರ ಪೆಣ್ಣು ಅಂದ್ರೆ ಗುರುಗಳ ಹೆಣ್ಣು ಅಂದ್ರೆ ಅವರ ಮಗಳು, ಅವರನ್ನ ಸ್ವೀಕಾರ ಮಾಡಿ ಅವರನ್ನು ಅಂದ್ರೆ ಒಲಿಸಿಕೊಂಡವರು. ಹಾಗಾದ್ರೆ ಏನಾಯ್ತು, ಅಂಬಿಗರ ಪೆಣ್ಣಿನ ರೂಪಗೊಲಿದವನಲ್ಲಿ ಜನಿಸಿದೆ. ಹಾಗಾದ್ರೆ ಆಚಾರ್ಯ ಮಧ್ವರು ಏನ್ ಮಾಡಿದ್ರು, ಅವರಲ್ಲಿ ಅವತಾರ ಮಾಡಿದ್ರು. ಅಪಾರ ತತ್ವ ಸ್ವರೂಪ, ಜ್ಞಾನದ ಸ್ವರೂಪರೇ ಆಗಿದ್ದಾರೆ ಆಚಾರ್ಯ ಮಧ್ವರೇ. ಆದ್ರೆ ದೇವರ ಮಟ್ಟದ ಸ್ವರೂಪ, ಜ್ಞಾನದ ಸ್ವರೂಪ ಬೇರೆ, ಮಧ್ವರ ಸ್ವರೂಪವೇ ಬೇರೆ. ಈ ಒಂದು ಜ್ಞಾನ ನಮಗಿರ್ಬೇಕು. ಮುಂದೆ ಏನ್ ಮಾಡಿದ್ರು ಆಚಾರ್ಯ ಮಧ್ವರು, ವೇದವಾದಗಳೆಲ್ಲ ಕೆಡಲು
ತತ್ವವಾದಿ ಜನರು ಬಾಯಿ ಬಿಡಲು ವೇದವಾದಿಗಳು ಸುಳ್ಳು ಅನ್ನೋರು ಜಾಸ್ತಿ ಆಗ್ತಾ ಇದ್ರು ಈ ಕಾಲದಲ್ಲೂ. ಆಚಾರ್ಯ ಮಧ್ವರ ಕಾಲದಲ್ಲೂ ಅಷ್ಟೇ ವೇದ ಸುಳ್ಳು ಅನ್ನಲಿಕ್ಕೆ ಬೌದ್ಧರೆಲ್ಲ ಜಾಸ್ತಿ ಇದ್ರು. ಅವಾಗ ಅವರೆಲ್ಲ ಹೆಚ್ಚಾದಾಗ ವೇದವಾದಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯಿ ಬಿಡಲು ಈಗ ಅಚ್ಯುತ ಪ್ರೇಕ್ಷಾಚಾರ್ಯರಿಗೆಲ್ಲ ಸಮಸ್ಯೆ ಆಯ್ತಂತೆ. ಅವ್ರಿಗೆ ಹೇಳ್ಬೇಕಾಗಿದ್ದು ಹರಿಸರ್ವೋತ್ತಮ ಅಂತ ಹೇಳ್ಬೇಕಾದ್ರೆ ಜಗತ್ತೆಲ್ಲ ಹೀಗೆ ಹೇಳ್ತಿದ್ದ, ನಾನು ಹೀಗೆ ಹೇಗೆ ಹೇಳಿ ಅಂತ ಅವ್ರಿಗೆ ಸಮಸ್ಯೆ ಆಗಿತ್ತಂತ. ಅವರೆಲ್ಲ ಬಾಯಿ ಬಿಡ್ಬೇಕಾಯ್ತಲ್ಲ, ಅದಕ್ಕೋಸ್ಕರ ಆಚಾರ್ಯ ಮಧ್ವರೇ ಬಂದ್ರು. ವೇದವಾದಗಳೆಲ್ಲ ಕೆಡಲು ತತ್ವವಾದಿ ಜನರು ಬಾಯಿ ಬಿಡಲು ಮೇದಿನೀಶ್ವರರು ಮೊರೆ ಇಡಲು ಶ್ರೀವಲ್ಲಭಾಜ್ಞ ಸಸುರೇಂದ್ರ ಯಾಂಚ ಅಂತ ಹೇಳ್ತಾರೆ. ಏನು, ಒಂದು ದೇವರಪ್ಪಣೆ, ಇನ್ನೊಂದು ದೇವತೆಗಳ ಪ್ರಾರ್ಥನೆ. ಹಾಗೆ ನೋಡಿ, ಮೇದಿನೀಶ್ವರರು ಮೊರೆ ಇಡಲು ಮೇದಿನೀಶ್ವರರು ಮೊರೆ ಇಡಲು ನಾನಾ ವೇದ ವಿಭಾಗ ರಚಿಸಲು. ಆಚಾರ್ಯ ಮಧ್ವರು ಏನ್ ಮಾಡಿದ್ರು, ನಾನಾ ವೇದದ ವಿಭಾಗ ಅಂತಂದ್ರೆ ಆಚಾರ್ಯ ಮಧ್ವರಲ್ಲಿ ಹೇಗೆ ವೇದದ ನಮಗೆ ತುಂಡು ಮಾಡಿ, ಈಗ ಮಕ್ಕಳಿಗೆ ತಿನ್ನಿಸ್ಬೇಕು, ಚಿಕ್ಕ ಮಗು ತುಂಡು ತುಂಡು ಮಾಡಿ ಅರ್ಥ ಬಿಡಿಸಿ ಬಿಡಿಸಿ, ಈಗ ಚಪಾತಿ ಅನ್ಕೊಳ್ಳಿ, ಅದನ್ನ ತುಂಡು ತುಂಡು ಮಾಡಿ ತಿನ್ನಿಸ್ಬೇಕು. ಹಾಗೆ ನಮಗೋಸ್ಕರ ವೇದಗಳ ಅರ್ಥ ತಿಳಿಬೇಕು, ಅದಕ್ಕೋಸ್ಕರ ವೇದದ ವಿಭಾಗ ಮಾಡಿದ್ರಂತೆ. ಏನು, ಋಗ್ಭಾಷ್ಯ ಅಂತ ಈ ರೀತಿ ವೇದಗಳಿಗೆ ಭಾಷ್ಯಗಳನ್ನ ಬರುವ ಮೂಲಕ ಅದ ತುಂಡು ತುಂಡು ಮಾಡಿದ್ರು, ಅದನ್ನು ಬಿಡಿಸಿದ್ರು ಅಂತ ಅರ್ಥ. ವೇದ ವಿಭಾಗ ರಚಿಸಿ, ಮೋದದಿಂದ ತದರ್ಥ ಬೋಧಕವಾದ ಸೂತ್ರ ಪುರಾಣ ರಚಿಸಿ. ಈಗ ಆಚಾರ್ಯರು ಯಾವಾಗ್ಲೂ ದೇವರನ್ನ ಆನಂದಮಯ ಅಂತ ಚಿಂತಿಸೋರು. ಹಾಗೇನು ಅವರ ಹೆಸರು ಏನ್ ಬಂತು, ಆನಂದ ತೀರ್ಥ ಅಂತಲೇ ಬಂತು. ಅಂತ ಆನಂದ ತೀರ್ಥರು ಏನ್ ಮಾಡಿದ್ರು, ಮೋದದಿಂದ ತದರ್ಥ ಬೋಧಕ, ದೇವರನ್ನ ತಿಳಿಸು ಕೂಡ ಸೂತ್ರ ಪುರಾಣ. ಇದನ್ನ ಒಂದು ಮಾಡೋಣ, ಸೂತ್ರಕ್ಕೆ ಸಂಬಂಧಪಟ್ಟ ಪುರಾಣ ಅಂತ. ಪುರಾಣ ಅಂತಂದ್ರೆ ಇಲ್ಲಿ ನಾವು ಒಂದು ಗ್ರಂಥ ಅಂತ ಅಷ್ಟೇ ಇಟ್ಕೊಳ್ಳೋಣ. ಹಾಗಾದ್ರೆ ಸೂತ್ರಕ್ಕೆ ಸಂಬಂಧಪಟ್ಟ ಗ್ರಂಥ ಅಂತಂದ್ರೆ ಬ್ರಹ್ಮಸೂತ್ರ ಭಾಷ್ಯವನ್ನು ಬರೆದ್ರು. ಹಾಗಾದ್ರೆ ಸೂತ್ರ ಪುರಾಣ ರಚಿಸಿ ವಾದಗಳ ನಿರ್ವಾದ ಮಾಡಿದ. ದೇವರಿಲ್ಲ ಇತ್ಯಾದಿ ವಾದಗಳನ್ನ ನಿರ್ವಾದ, ಆಶ್ರಯವೇ ಇಲ್ಲ, ದೇವರಿದ್ದಾನೆ ಅನ್ಲಿಕ್ಕೆ ಎಷ್ಟು ಪ್ರಬಲ ವಾದಗಳನ್ನ ಕೊಟ್ಟರು. ಅದರಿಂದ ವಾದಗಳ ನಿರ್ವಾದ ಮಾಡಿದ ಸಾಧು ವಂದಿತ ಬಾದರಾಯಣ. ಇದನ್ನೆಲ್ಲ ಜನರು ಗಮನಿಸಿ